ಯಾವಾಗ ಎಲ್ಲ ಪ್ರಯತ್ನಗಳು ಮುಗಿದು ನನ್ನ ಶಕ್ತಿ ಮುಗಿದ್ರೆ ಎರಡೂ ಕೈ ಮ್ಯಾಲೆ ಕೃಷ್ಣ ಅಂತ ಯಾವಾಗ ಆ ಕೃಷ್ಣ ಅನ್ನೋದು ನಂಬಿ ಕರೆದರೆ ಹೋಗಿ ಶಿವ ಅನ್ಸಲ್ಲ. ನಂಬಿ ನೀವು ಕರೆದ್ರಿ ಅಂತಂದ್ರೆ ಪರಮಾತ್ಮ ಓಡಿ ಬರ್ತಾನೆ. ಆದ್ರೆ ನೀವು ಆರ್ಥ ಭಕ್ತರಿಲ್ಲ ಪರಮಾತ್ಮನನ್ನ ನೀವು ಆರ್ಥ. ಇನ್ನು ಜಿಜ್ಞಾಸರು ಅಂತಂದ್ರೆ ಅವರು ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ನಾನು ಯಾರು, ಜಗತ್ತಂದೇನು, ನಿತ್ಯಾನಿತ್ಯ ಅಂತಂದ್ರೆ ಏನು, ಇದು ಯಾವಾಗ ಇರ್ತದೋ ಅಥವಾ ಇರುವುದು ಪರಮಾತ್ಮನ ಸಗುಣವನ್ನು ಕೂಡ ಅವನನ್ನು ಹೇಗೆ ತಿಳ್ಕೋಬೇಕು, ಅವನನ್ನ ನಾನು ಯಾವ ರೀತಿ ಗುರುವನ್ನ ಆಗ್ಬೇಕು ಅಂದ್ರೆ ಈ ರೀತಿ ಪರಮಾತ್ಮನ ತಿಳ್ಕೊಳ್ಳುವಂತ ಚಿಂತೆಯೊಳಗೆ ಯಾವ ವಿಜ್ಞಾನಲ್ಲ ಅವನು ಜಿಜ್ಞಾಸು ಅಂತ. ಆ ಜಿಜ್ಞಾಸು ಯಾರು ಅಂತಂದ್ರೆ ಉದ್ಧವ ಅಂತ ಬರ್ತಾರೆ. ಅವ ಅರ್ಜುನ ಕೃಷ್ಣ ಸಗ ಕೃಷ್ಣನ ರಿಲೇಷನ್ ಅಂತ ಸಂಬಂಧಿಕನು ಅಂದ್ರೆ ಪರಮಾತ್ಮನ ಯಥಾರ್ಥ ತಿಳ್ಕೊಳ್ಬೇಕಂತ ಅವ್ನು ಜಿಜ್ಞಾಸ. ಇನ್ನು ಅರ್ಥಾರ್ಥಿ ಅಂದ್ರೆ ನೋಡಿ, ಈಗ ಆತ್ಮ ಅನ್ನೋದಿನಲ್ಲ ಅವ್ನು ದುಃಖದೊಳಗಿದ್ದು ಪರಮಾತ್ಮನ ನೆನೆಸಾಕಲ್ಲ ಆತ್ಮ. ಅರ್ಥಾರ್ಥಿ ಅಂತಂದ್ರೆ ಅವ್ನು ದುಃಖ ತೆಗಿಲ್ಲ. ಆಗ ಪ್ರಪಂಚದೊಳಗಿದ್ದಂತ ಸಂಪರ್ಕ ಐಶ್ವರ್ಯ ಅಧಿಕಾರ ಇದ್ದಾಗ ಅದರಿಂದ ಅವರು ಪರಮಾತ್ಮ ಶರಣ ಒಬ್ಬ ಸಣ್ಣ ಭಾಗ ಬರ್ತಾನೆ, ದೊಡ್ಡ ರಾಜ ಮಗ ಹೋಗಿ ಅವರ ಅಪ್ಪನ ಕಡೆಯಿಂದ ಕೊಡ್ತಾನೆ ಸಿಂಹಾಸನ. ಅವನಿಗೆ ಅವನು ಬಂದ ಅವನನ್ನ ಎಬ್ಬಿಸಿ ಇದೇನೈತಿ ಜಾಗ ನೀನು ಅಧಿಕಾರಲ್ಲ ಆಕೆ ಮಗನಾಯ್ತು. ಅವಾಗ ಸಣ್ಣ ಹುಡುಗ ಭಯಂಕರ ದುಃಖ ಆಗ್ತದೆ. ಭಯಂಕರ ದುಃಖ ಅವಾಗ ತಾಯಿ ಅಂತಕ್ಕಂಥದ್ದಲ್ಲ ಅವಾಗ ಹಿಂಗಾಯ್ತು. ಇವತ್ತು ಸಭಾ ಹಿಂಗೆ ನನಗೆ ಜೈಲು ಮಾಡೋದು ನನಗೆ ಅಪಮಾನ ಮಾಡಿದ್ರು. ಯಾಕೆ ಇಲ್ಲಪ್ಪ ಮತ್ತು ದೊಡ್ಡ ರಾಜ್ಯದ ಅಧಿಕಾರಿಗಳವರ ಮತ್ತು ಅದಕ್ಕೆ ಅವ್ರು ಮಾಡ್ಯಾರ. ನಮ್ಮ ನಾನು ಅಂತ ದೊಡ್ಡ ರಾಜ್ಯ ತಗೋಬೇಕಾದ್ರೆ ನಾ ಏನು ಮಾಡೋದು ಏನಿಲ್ಲ, ನೀವು ಪರಮಾತ್ಮ ಚೆನ್ನಾಗ ಅಂತ ಆ ಹುಡುಗ ಹೋಗಿ ಪರಮಾತ್ಮನನ್ನು ಕುರಿತು ಧ್ಯಾನಸ್ಥಾನ ತಪಸ್ ಮಾಡ್ತಾರೆ. ಅವಾಗ ಪರಮಾತ್ಮ ಪ್ರತ್ಯಕ್ಷ ಆಗಿ ಅವನ ವರವನ್ನು ಕೊಟ್ಟ. ಅವ ಧ್ರುವ ಮಹಾರಾಜ ಅವ ಆಕಾಶದ ಒಂದು ನಕ್ಷತ್ರ ಆಗಿ ಇವತ್ತು ಧ್ರುವ ನಕ್ಷತ್ರ ಆಕಾರವಾಗಿ ಸಪ್ತರ್ಷಿ ಮಂಡಲ ಅಂತ 7 ಮಂದಿ ಋಷಿಗಳು ಸುತ್ತಾರೆ ಧ್ರುವ ನಕ್ಷತ್ರ. ಅದು ಯಾರಾದ್ರೂ ರಾತ್ರಿ ಗಾಡಿ ಕಟ್ಟಿರು ಅಂತಂದ್ರೆ ಅದು ಬರೀ ಉತ್ತರ ದಿಕ್ಕಿಗೆ ಇರ್ತಾರೆ ಧ್ರುವ ನಕ್ಷತ್ರ. ಆ ಗಾಳಿ ರೂಪದಲ್ಲಿ ನೋಡುವಂತ ಒಂದು ಚಿಹ್ನೆ ಅಂತಂದ್ರೆ ಉತ್ತರ ದಿಕ್ಕಿನ ಧ್ರುವ ನಕ್ಷತ್ರ. ಅಂದ್ರೆ ಇವ ಪ್ರಪಂಚದ ಒಂದು ವಿಶೇಷವಾದಂತಹ ಸಂಪರ್ಕವನ್ನು ಪಡೆಯಲಿಕ್ಕೆ ಪರಮಾತ್ಮನನ್ನು ಪ್ರಾರ್ಥಿಸಿ. ಇನ್ನು 4ನೇ ಭಕ್ತರು ಯಾರಪ್ಪ ಅಂದ್ರೆ ಜ್ಞಾನಿ. ಜ್ಞಾನಿ ಅಂತಂದ್ರೆ ನೀವು ಭಕ್ತ ನೋಡೋಕೆ ಹೋಗೋಲ್ಲ. ಯಾಕಂದ್ರೆ ಪರಮಾತ್ಮ ನನ್ನ ಸ್ವರೂಪನಲ್ಲ. ನನ್ನ ಸ್ವರೂಪ ಇದ್ದಾಗ ಯಾವ ಭಕ್ತನೇ ಆಗ್ತಾನೆ. ಭಕ್ತ ಅಂತಂದ್ರೆ ನನ್ನನ್ನು ಭಜಿಸಾವ, ನನ್ನನ್ನು ಸೇವಿಸವ, ಅವನು ನನ್ನಲ್ಲಿ ಭಾಳ ದೊಡ್ಡ ಜಾಗ ಐತಿ. ಆದ್ರೆ ಜ್ಞಾನಿ ನನ್ನನ್ನು ನನ್ನ ಸ್ವರೂಪನಲ್ಲ. ಅದಕ್ಕೆ ಅಂಥ ಜ್ಞಾನಿ ಸ್ವರೂಪ ನಾವು ವೇದವ್ಯಾಸರಂತ ಶುಕನಲ್ಲಿ ಕಾಣ್ತೀವಿ. ಈ ರೀತಿಯಾಗಿ 4 ಥರದ ಭಕ್ತರನ್ನ ಪರಮಾತ್ಮ ವರ್ಣನೆ ಮಾಡಿದಾನೆ. ಈ ರೀತಿಯಾದಂತಹ ಒಂದು ಧ್ಯಾನ ಎಲ್ಲ ಪೂಜೆಗಳನ್ನು ಕರುಣಿಸಿ ಸದ್ಗುಣದ ಕೃಪೆಯಿಂದ ನಾವು ಇದರ ಮರಣವನ್ನು ತಿಳಿದು ಪುನೀತರಾಗುವಂತೆ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ನ ಗುರುವರಿಗೂ ಜಗದಲ್ಲಿ ಸಾರುತ್ತೀರು ನಿಗಮ ಶ್ರುತಿ ಕೇಳಿ ಗುರುವಿನ ನಿಮ್ಮ ಪದವಿಗೋ ಮನ್ನಿಗೆ ನಾವು ಕೃಪೆಯ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಬ್ರಹ್ಮಂದಿರದಲ್ಲಿ ಧ್ಯಾನಿಸಿದರು. ಪರಮ ಪೂಜ್ಯ ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರ್ಥಪ್ಪಂಗಳವರ ದಿವ್ಯಡಿಗಾವಣೆಗಳಲ್ಲಿ ಜಗದ್ಗುರು ಶಿವಾನಂದಪ್ಪಂಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಲೀಲಾಮೂರ್ತಿ ಪವಾಡ ಪುರುಷ
ಜಗದ್ಗುರು ದೇವರಕೊಂಡ ಅಜ್ಜನವರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ, ಯಾವತ್ತೂ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಕರ್ತೃಗಳು, ಪರಮ ಪೂಜ್ಯರು, ಪ್ರಾತಸ್ಮರಣೀಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ನಡೆದಾಡುವ ಮಾತನಾಡುವ ದೇವರು, ದಾಸೋಹಮೂರ್ತಿಗಳು, ಡಾಕ್ಟರ್ ಜಗದ್ಗುರು ಅಪ್ಪಂಗಳವರ ಅಡಿದಾವರಿಗಳಲ್ಲಿ ಅನಂತ ಅನಂತ ಭಕ್ತಿ ಸರಸ್ವಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಉಪಸ್ಥಿತರಾದ ವಿದ್ವನ್ಮುನಿಗಳಾದ ವಿಜ್ಞಾನದ ಭಾರತೀಯ ಅಪ್ಪಾವರವರ ಅಡಿದಾವರಿಗಳಲ್ಲಿ ಸಮಸ್ತ ಮೂರ್ತಿಯರ ಚರಣಕ್ಕೂ ನಮಸ್ಕರಿಸಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು ಸಲ್ಲಿಸುತ್ತೇನೆ. ಭಗವದ್ಗೀತೆಯ ಒಂದು ಶ್ಲೋಕವನ್ನು ಆಧರಿಸಿಕೊಂಡು ಬಹು ಸುಂದರವಾಗಿ ನಿಮ್ಮೆಲ್ಲರಿಗೂ ತಿಳಿಪಡಿಸಿದ್ದಾರೆ. ಭಗವದ್ಗೀತೆ ಎಷ್ಟೊಂದು ಶ್ರೇಷ್ಠವಾದ ಅನ್ನೋದನ್ನ ಸಂತ ಸಾಮ್ರಾಟ ಜ್ಞಾನೇಶ್ವರಿ ಮಹಾರಾಜರು ಜ್ಞಾನೇಶ್ವರಿಯಲ್ಲಿ ಪ್ರಥಮ ಬರೀತಾ ಇದ್ದಾರೆ. ಗೀತಾ ಗೀತಾ ಮನತ ಪಾಪ ಹೋಯ ನಾಶ ಸರ್ವ ಸುಖ ತ್ಯಾಶ ಪ್ರಾಪ್ತ ಹೋಯಿ. ಭಗವದ್ಗೀತೆ ಅದು ದೇವವಾಣಿ, ಸಂಸ್ಕೃತವಾಣಿ, ಎಲ್ಲರಿಗೂ ಬರಂಗಿಲ್ಲ, ಆದ್ರೆ ಎಲ್ಲರಿಗೂ ಓದಕ್ಕಾಗಂಗಿಲ್ಲ. ಹಂಗಾರೆ ಉದ್ಧಾರ ಆಗುವುದು ಹೆಂಗ ಅಂತಂದ್ರೆ ಸರಳ ಶೈಲಿಯಲ್ಲಿ ಜ್ಞಾನೇಶ್ವರಿ ಮಹಾರಾಜರು ಇಷ್ಟರ ಅನ್ನಕ್ ಬರ್ತೈತಿಲ್ಲ, ಗೀತಾ ಗೀತಾ ಅನ್ನಕ್ ಬರ್ತೈತಿಲ್ಲ. ಗೀತಾ ಗೀತಾ ಮನಕ ಪಾಪ ಹೋಯ ನಾಶ. ಆ ಭಗವದ್ಗೀತೆ ಗೀತಾ ಗೀತಾ ಅನ್ನುವುದರಿಂದನ ಪಾಪ ನಾಶ ಆಗ್ತದಂತ ಇಷ್ಟು ಶ್ರೇಷ್ಠವಾದಂತಹ ಗ್ರಂಥ. ಅದನ್ನ ಬಹಳಷ್ಟು ವರ್ಣನೆಯನ್ನು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೇನು ಹೇಳಿದ್ರು ಅಂದ್ರೆ ಚತುರ್ವಿಧ ಭಜಂತೆ ಮಾಂ ಯೇ ಜನಾ ಸುಕೃತಿನೋ ಅರ್ಜುನ ಅರ್ಥ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನೇಚ್ಛ ಭರತರ್ಷಭ. ನನ್ನ ಭಕ್ತರು ಎಷ್ಟು ಮಂದಿ ಅದಾರ ಅಂದ್ರೆ 4 ಜನ ಭಕ್ತರು. ಮೊದಲೇ ಭಕ್ತ ಯಾರು ಅಂದ್ರೆ ಆರ್ಥ ಭಕ್ತ ಅಂತ. ಅವನು ಶ್ರೇಷ್ಠನು ಅಂದ್ರು. ಆರ್ಥ ಭಕ್ತನು ಶ್ರೇಷ್ಠನೇ, ಭಕ್ತ ಆಗ್ಬೇಕಾದ್ರೆ ಶ್ರೇಷ್ಠ ಇರ್ತಾನೆ. ಆದ್ರೆ ಅವನು ಏನ್ ಮಾಡ್ತಾನಂದ್ರೆ ಭಗವಂತನನ್ನ ಬೇಡಿ, ಭಗವಂತನನ್ನ ಕಾಡಿ, ತನಗ ಏನೇನು ಬೇಕಾಗಿತ್ತಲ್ಲ ಪರಮಾತ್ಮನನ್ನೇ ಬೇಡಿಸ್ಕೊಂಡು ಬರ್ತಾನೆ. ಅದಕ್ಕೆ ಅವಾಗ ಭಕ್ತರಂದ್ರು. ಉಳಿದವ್ರು ಇನ್ನೂ ಒಂದಿಷ್ಟು ಮಂದಿ ಅದಾರ, ಪರಮಾತ್ಮನನ್ನೇ ಬೇಡಂಗಿಲ್ಲ, ತಮಗೆ ಹೆಂಗೆ ಗಾವ ಬರ್ತೈತಿ ಹಂಗ ತಗೊಂಡು ಬಂದು ಸಂಪಾದನೆ ಮಾಡ್ಕೊಂಡು ಇರೋರ್ಕಿನ ಯಾರು ಚಲೋ ಅಂದ್ರೆ ಆರ್ಥ ಭಕ್ತ ಚಲೋ ಅಂತ. ಇವ್ ಏನ್ ಮಾಡ್ತಾನಂದ್ರೆ ತನಗ ಕಷ್ಟ ಬಂದ ಕಾಲದಲ್ಲಿ ಯಾವಾಗ ದ್ರೌಪದಿ ಕಷ್ಟ ಬಂತು, ದುಶ್ಯಾಸನ ಸೀರೀಸ್ ಪ್ರಸಂಗದೊಳಗ ಎಲ್ಲಾರು ಕೇಳಿದ್ರು, ನೋಡು ಒಂದ್ ಸ್ವಲ್ಪ ಕಾಪಾಡು ನನ್ನ ಅಂತ. ಭೀಮ ನಕುಲ ಸಹದೇವರನ್ನ, ಅರ್ಜುನನನ್ನ, ಧರ್ಮರಾಯನನ್ನ ಇಂಥ ಪ್ರಸಂಗದೊಳಗೆ ಸ್ವಲ್ಪ ಸುಖವಾಗಿ ಬದುಕಬೇಕಂತ ತಿಳ್ಕೊಂಡು ಇಹಲೋಕದ ಭೋಗವನ್ನು ಅಲ್ಲದೆ ಪರಲೋಕದ ಭೋಗವನ್ನು ಬಯಸುವವನಿಗೆ ಅರ್ಥಾರ್ಥಿ ಅಂತ ಅವಾಗೂ ನನಗ ಪ್ರೇಮನೇ ಅಂತ. ಇದಕ್ಕಿಂತ ಮೂರನೇದವ ಯಾರ ಪ್ರೇಮ ಅಂತ ಕೇಳಿದ್ರೆ ಜಿಜ್ಞಾಸು ಭಕ್ತ. ಜಿಜ್ಞಾಸು ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದತ್ವ ಪ್ರಾಪ್ತಿಯಾಗಿರ್ತಕ್ಕಂಥ ಮೋಕ್ಷವನ್ನ ಪ್ರಾಪ್ತಿ ಮಾಡಿಕೋಬೇಕು ಅಂತ ತಿಳ್ಕೊಂಡು ಏನೋ ಇಹಲೋಕ ಭೋಗವನ್ನು ಬ್ಯಾಡಂತ ಬಿಟ್ಟು ಎಲ್ಲ ಸಂಪತ್ತನ್ನು ಬಿಟ್ಟು ಏನನ್ನ ತಿಳಿಲಿಕ್ಕೆ ಹೊರಟಿದಾನ ಅಂತ ಕೇಳಿದ್ರ ತನ್ನ ಆತ್ಮದರ್ಶನ ತತ್ವ ಚಿಂತನವನ್ನ ಮಾಡಲಿಕ್ಕೆ ಮಲ ವಿಕ್ಷೇಪ ದೋಷವನ್ನು ಕಳ್ಕೊಂಡು ಆವರಣ ದೋಷವನ್ನು ಇರಿಸಿಕೊಂಡು ಸಾಧನ ಚತುಷ್ಟಯ ಸಂಪನ್ನ ಯುಕ್ತನಾಗಿ ಗುರುವಿಗೆ ಶರಣಾಗತನಾಗಿ ಅಲ್ಲಿ ಆಪ್ತ ಅಂಗ ಸ್ಥಾನ ಸದ್ಭಾವನೆಯಿಂದ ಸೇವೆ ಮಾಡಿ ಗುರುಮುಖದಿಂದ ಏನಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಇತ್ಯಾದಿ ಕಾರ್ಯಗಳಲ್ಲಿ ಯಾವ ತೊಡಗ್ತಾನೋ ಅವೇನಂದ್ರೆ ಜಿಜ್ಞಾಸು ಭಕ್ತ. ಈ ಆರ್ಥ ಭಕ್ತಕ್ಕಿಂತಲೂ ಯಾಕೆ ಚಲೋ ಅಂದ್ರೆ ಜಿಜ್ಞಾಸು ಭಕ್ತ ಚಲೋ. ಇನ್ನ ಇದಕ್ಕಿಂತ ಅತಿ ನನಗ ಸಮೀಪಾದ ಯಾರಿಗೆ ಪರಮಾತ್ಮ ನನಗ ಸಮೀಪಾದವ ಯಾರು ಅಂದ್ರೆ ಜ್ಞಾನೇಚ್ಛ ಭರತರ್ಷಭ. ಜ್ಞಾನಿ ಭಕ್ತ ನನಗ ಬಹಳ ಶ್ರೇಷ್ಠ ಪ್ರೀತಿ ಅಂತ. ಯಾಕ ಜ್ಞಾನಿ ಪ್ರೀತಿ ಅಂತ ಕೇಳಿದ್ರ ಆ ಜ್ಞಾನಿ ಹೇಗಿರ್ತಾನ ಅಂತ ಕೇಳಿದ್ರ ಹಾವಿನಲ್ಲಿ ಹಾರದಲ್ಲಿ, ಹೂವಿನಲ್ಲಿ ಶಿಲೆಯಲ್ಲಿ, ಹೆಂಡ
ಹಾರಕ್ಕೂ ಇದು ಯಾರ ಕಡೆ ಇತ್ತು ಅಂತಂದ್ರೆ ಎಲ್ಲಿ ಹುಡುಕುವುದು ಬೇಡ. ಜಗದ್ಗುರು ಸಿದ್ಧಾರೂಢಪ್ಪವರು ಚಿತ್ತಗಣಾನಂದ ಸಮಾಧಿ ಒಳಗೆ ಒಂದಿನ ಅಲ್ಲೇ ಮಾಡ್ಕೊಂತಿದ್ರು. ಅವ್ರು ಮೊದಲ ಕಾಯಿ ಅಲ್ಲೇ ಮಲಗಿದ ಸಮಯದೊಳಗ ಅಲ್ಲ ದಾನಪ್ಪ ಅಂತ ಅಪ್ಪ ನೋಡಿದ್ರೆ ಬಹಳ ಮಾಸ್ತರ ಇತ್ತು ಅವನಿಗೆ. ಅದೆಲ್ಲ ಯಾರು ಮಾಸ್ತರ ಇತ್ತು? ಆ ಮನುಷ್ಯ ಏನ್ ಮಾಡ್ತಿದ್ದ ಅಂದ್ರೆ ಅಪ್ಪ ಮಲ್ಕೊಂತಿದ್ರು ಚಿಕ್ಕಗಣಾನಂದ ಸ್ವಾಮೀಜಿಯವರ ಸಮಾಧಿಯೊಳಗ. ಅಲ್ಲಿ ರಾತ್ರಿ ಬಂದಂತೆ. ರಾತ್ರಿ ಬಂದು ಅಪ್ಪ ಹಿಂಗೆ ಮಾಡದಂತೆ ಆ ಕಾಲಿಗೆ ಮಳೆಯ ಹಚ್ಚಿದ ಚಪ್ಪಲಿಗೆ ಬರೋದು ನೋಡಿ ಅನ್ನೋರು ಜ್ಞಾನಿ ಹಿಂಗಿರ್ತಾರೆ. ಇಷ್ಟು ಬಡದು ಬಡದು ಬಡದ ಮೈ ತುಂಬ ಎಲ್ಲ ಸಣ್ಣಂಗ ರಕ್ತ ಆಡೋ ಸಂದರ್ಭದೊಳಗ ಬೆಳಿಗ್ಗೆ 5 ಗಂಟೆ ಆಯ್ತು. ಬೆಳಿಗ್ಗೆ 5 ಗಂಟೆ ಆಯ್ತು. 5 ಗಂಟೆಗ ಅಪ್ಪವ್ರದು ಮಂಗಲ ಮಾಡಲಿಕ್ಕೆ ಭಕ್ತರು ಬರ್ತಿದ್ರು. ಆಡಿದ ಶಿವಾಯ ನಮೋ ಅಂತ ಶಬ್ದ ಕೇಳಾಗಿತ್ತು. ಅಪ್ಪವ್ರಂತಾರ ನೋಡ್ದಾನೆ ನನ್ನ ಕೊಡೋದು ನಿನಗಿನ್ನ ಸಮಾಧಾನ ಆಗಿಲ್ಲ ಅಂದ್ರೆ ನಾಳೆಗೆ ಬಡಿ ಅಂತೂ ಹಾವಿನಲ್ಲಿ ಹಾರದಲ್ಲಿ ಹೆಂಡೆಯಲ್ಲಿ ಮಣ್ಣಿನಲ್ಲಿ ಶತ್ರುವಿನಲ್ಲಿ ಮಿತ್ರರಲ್ಲಿ ಭಾವ ಭೇದ ಭಾವನೆಯನ್ನು ಬಿಟ್ಟು ಅವರಲ್ಲಿ ಭೇದ ಭಾವ ಇದ್ರೆ ಹಿಂಗೆ ಆಗ್ತಿದ್ದಿಲ್ಲ ಅಂದ್ರಂತವ್ರು. ಇನ್ನ ನನಗೆ ಬರುವುದು ನಿನಗೆ ಸಾಕಾಗಿ ಅಂದ್ರ ನಾಳೆಗೆ ಬರಿ ಅಂತಪ್ಪ ಇವತ್ತು ಹೋಗು ಅಂತ ತಿಳ್ಕೊಂಡು ಕಳಿಸಿದಾಗ ಆ ಓಂ ನಮಃ ಶಿವಾಯ ಶಬ್ದ ಕೇಳೋ ಪ್ರಸಂಗದೊಳಗ ಅವಾಗ ಆಭರಾಶ ಬಿಟ್ಟ. ಏನ್ ಬಂದು ಹೊಡಿತಾರೇನ ಅಂದಂಗ ಓಡೋ ಸಮಯದೊಳಗ ಒಂದು ಚಪ್ಪಲ್ ಅಲ್ಲಿದ್ದು ಒಂದೋ ಚಪ್ಪಲ್ ಹಾಕೊಂಡು ಓಡಾಗತ್ತೀಗ. ಅಲ್ಲೆಲ್ಲ ಭಯಂಕರ ಪೂರ್ಣ ಗಿಡಗಳಿತ್ತು. ಅಪ್ಪ ಅವರಂತ ಹೆಂಗ್ ಹೋಗ್ಬೇಡ, ನೀನ್ ಕಾಲಿನ ಒಳಗೆ ಚುಚ್ಚಾವು ಬಾ ಇವ್ನು ತಗೊಂಡು ಹಾಕೊಂಡು ಹೋಗ ಅಂತ ಹಿಂದಿಂದ ತಗೊಂಡು ಹೋದ್ರಂತ. ಅಪ್ಪ ಅವ್ರ ಹಿಂದಿಂದ ತಗೊಂಡು ಹೋದ್ರಂತ. ಅವನ ಹಾಕೊಂಡು ಅವ ಓಡಿ ಹೋದ. ಭಕ್ತರು ಬಂದು ನೋಡಿದ್ರು ಅಪ್ಪ ಅವ್ರ ಮೈ ತುಂಬ ಎಲ್ಲ ಗಾಯ ಆಗಿತ್ತು. ಅವ್ರು ಒಂದು ಕೇಳಿದ್ರಂತ, ಯಪ್ಪ ನೀನು ಯಾರು ಹಿಂಗ ಮಾಡಿದ್ರು, ಯಾರು ಹಿಂಗೆಲ್ಲ ಹೊಡೆದಾರ ಹೇಳ್ತಾರ ಅಂತ ಕೇಳಿದ್ರೆ ಅಪ್ಪ ಅವ್ರು ಇಲ್ಲಪ್ಪ ಅಂತ ಇಲ್ಲಪ್ಪ ನೀವು ಹೇಳಬೇಕು ಅನ್ನನ ಸಿದ್ಧಾರ್ಥಪ್ಪ ಅವರು ಮುಂದೆ ಒಂದು ಕಥೆ ಹೇಳ್ತೀನಿ. ಒಂದು ಕಥೆ ಹೇಳ್ತೀನಿ ಮುಂದೆ. ಏನಪ್ಪ ಅಪ್ಪ ಅವ್ರು ಹೇಳಿದ್ರಂತ, ಮನೆಯಾಗ ಒಂದು ಹುಡುಗ ಮೈ ತುಂಬ ಭಕ್ತಿ ಆಗ್ಯಾವಪ್ಪ. ಮೈ ತುಂಬ ಎಲ್ಲ ಭಕ್ತಿ ಆಗ್ಯಾವ. ಅವ್ರ ಅಪ್ಪ ಏನ್ ಮಾಡ್ತಾನಂದ್ರೆ ಡಾಕ್ಟರ್ ಕಡೆ ಔಷಧ ತಗೊಂಡು ಬಂದು ಆ ಗಾಯಕ್ಕೆಲ್ಲ ಹಚ್ಚಿ ಆ ಕುರುವಿನೊಳಗಿನ ಜೀವನ ಹಿಸುಕಿ ತರುವಾಗ ಆ ಹುಡುಗ ಅವ್ರ ಅಪ್ಪನ ಕಂಡ್ರೆ ವೈರಿ ಕಂಡಂಗೆ ಕಾಣ್ತದೆ. ಏನನ್ನಿಸ್ತೈತೆ ಹುಡುಗ, ಇವ್ ನನಗೆ ತ್ರಾಸ ಕೊಡಕತ್ತಾನ, ಇವ ಬಾಳ ಸಮಾಧಾನ, ನನಗೆ ಇಷ್ಟು ನೋವು ಕೊಡ್ತಾನಂತ ಅಪ್ಪನ ಮ್ಯಾಗ ಕೋಪ ಕಾಣ್ತದೆ ಹುಡುಗ. ಹಿಂದಗಡೆ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಒಳಗಿನ ಹೊಲಸು ತೆಗೆದು ಔಷಧ ಹಚ್ಚಿದ ಮ್ಯಾಗೆ ಅವು ಬರ್ತಾರ. ಅವು ಬಂದೇನಂತಾರ, ಬಾ ನಿಮ್ಮ ಅಪ್ಪನಿಗೆ ಗಾಯ ಮಾಡಿದನ ಕೊಡುನು ಬಾ ಅವನ ಅಂತಾಳಂತ. ಅಪ್ಪ ಅವ್ರು ಹೇಳ್ತಾರೆ ಸಿದ್ಧಾರೂಢಪ್ಪ ಅವರು ಅವ್ರ ಭಕ್ತರನ್ನ ಮುಂದೆ ಕೂರಿಸ್ಕೊಂಡು ಅವ್ರ ಬಹಳ ಚಲೋ ನಿಮ್ಮ ಅಪ್ಪನಿಗೆ ಮಾಡ್ಯಾನೇನು ಅವನು ಕೊಡುನು ಬಾ ಅಂದಾಗ ಆ ಹುಡುಗ ತಿಳ್ಕೊತಂತ ನಮ್ಮವ್ವ ಬಹಳ ಚಲೋ, ನಮ್ಮ ಅಪ್ಪ ಬಹಳ ಸುಮಾರ ಅಂತ ಅಪ್ಪ ಅವ್ರು ಹೇಳಿದ್ರಂತ, ನೋಡಪ್ಪ ಇಷ್ಟೊಂದರ ಬಡದ ತನುವಿನ ದೋಷ ಎಲ್ಲ ಅವ್ರು ಬಗೆದು ಹೋದ್ರ ನೀವು ಬಂದು ಆರೋಗ್ಯ ಮಾಡಕತ್ತೀರಿ, ಔಷಧ ಹಚ್ಚಾಕತ್ತೀರಿ, ಮೈ ಒರ್ಸಾಕತ್ತೀರಿ, ತೊಳೆಯಾಕತ್ತೀರಲ್ಲ, ನೀವು ನನ್ನ ಮನಸ್ಸು ಸಂತೋಷ ಪಡಿಸತಕ್ಕಂತ ತಾಯಿ ಇದ್ದಾಗ ಅವ ನಮ್ಮ ಅಪ್ಪದ್ದಾಗ ಆರೊಡನೆ ವೈರತ್ವ, ಆರೊಡನೆ ಮಿತ್ರತ್ವ, ಆರಣ್ಯವನಿಗೆ ನನಗೆ ಯಾರನ್ನ ಕಾಣುವರು ಯಾಕ ಅಂತ ಕೇಳಿದ್ರೆ ಅಂತರ ಬಾಳಿಗಿನ ಏಕರಸ ಜೋ ಚೈತನ್ಯ ಭರ್ಪೂರ್ ವಿಭುನವ ಸಮಜೋ ಬ್ರಹ್ಮ ಹೈ ನಹಿ ತೀರೆ ನಹಿ ದೂರ್. ನನ್ನ ಬಿಟ್ಟು ಇನ್ನೊಂದು ಏನೂ ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡಂತ ಜ್ಞಾನಿ ಅವ ನನಗೆ ಬಹಳ ಪ್ರೀತಿ ಪಾತ್ರ. ಯೋಗಿ ಆನಂದದೊಳಗಿದ್ದಾಗ ದೇವಿ ಆನಂದದೊಳಗಿದ್ದಂತ ಯೋಗಿ ದಾರಿ ಹಿಡಿದ ಕಾಲಾಗಿನ ಮೂಲ ಅನಿಸ್ತಿದ್ದಂತ ಆ ಯೋಗಿ ಮಾಡ್ಕೊಂಡು ತನ್ನ ಸರ್ವಿನ ಏನ್ ಮಾಡ್ತಿದ್ರು ಅಂದ್ರೆ ಗಾಳಿ ಬೀಸ್ತಿದ್ದಂತ. ಇಷ್ಟ ಪ್ರೀತಿಯನ್ನು ಭಗವತಿ ಯಾಕೆ ಕೊಟ್ಟರು ಅಂದ್ರೆ ಜ್ಞಾನಿ ತನ್ನನ್ನ ತಾನು ಮರೆತು ಏನೆಲ್ಲ ನಿನ್ನ ನಾನೇ ನೀನು ನೀನೇ ನಾನು ಅನ್ನತಕ್ಕಂಥ ಓದೋ ಪ್ರೋಧ ಜ್ಞಾನ ಆಗಿರುವುದರಿಂದ
ಮುಕ್ತ ಜ್ಞಾನೀಚ ವರದರ್ಶವ, ಜ್ಞಾನಿ ಭಕ್ತನಿಗೆ ಬಹಳ ಶ್ರೇಷ್ಠ ಅಂತ ಹೇಳಿದಾರ. ಅಂತ ಜ್ಞಾನವನ್ನು ಪಡೆದುಕೊಳ್ಳತಕ್ಕಂಥ ಸದ್ಬುದ್ಧಿ ಸತ್ಶಕ್ತಿಯನ್ನ ನಮ್ಮ ನಿಮ್ಮೆಲ್ಲರಿಗೂ ಅಪ್ಪಾಜಿಯವರು ಕರುಣಿಸಲಿ ಅಂತ ಬೇಡಿಕೊಳ್ಳುತ್ತಾ ಎರಡು ವಾಕ್ಯಗಳ ಅಪ್ಪಾಜಿಯವರು ಚರಣಕ್ಕೆ ದೇವಸುತಂ ದೇವಂ ಕಂಸಚಾನೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಪ್ರಾರಂಭದಲ್ಲಿ ಪ್ರಾತಸ್ಮರಣೆಯ ಪರಮ ಪೂಜನೀಯ ಶ್ರೀ ಗುರುದೇವರನ್ನ, ದೇವರ ಕೊಂಡ ಅಜ್ಜನವರನ್ನ ನಿನ್ನೆ ಹನುಮಂತರದಲ್ಲಿ ಸ್ಮರಣೆ ಮಾಡಿಕೊಂಡು, ಜಗದ್ಗುರು ಸಿದ್ಧಾರೂಢ ಪಂಗಳವರ, ಜಗದ್ಗುರು ಗುರುನಾಥಾರೂಢ ಪಂಗಳವರ ನಿಗಾವಳಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ 42ನೇ ವೇದಾಂತ ಪರಿಷತ್ತು ಮೊದಲ 2ನೆಯ ದಿನದ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ವಹಿಸಿಕೊಂಡು ನಮ್ಮ ನಿಮ್ಮೆಲ್ಲರಿಗೂ ಸದಾಕಾಲ ಆಶೀರ್ವದಿಸ್ತಾ ಇರುವ ನಡೆದಾಡುವ ದೇವರು ಆಗಿರುವಂತಹ ಪರಮ ಪೂಜ್ಯ ಸದ್ಗುರು ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರ ನಿಧಾನಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಏನ್ ಮಾಡಬೇಕು ಅಂದ್ರೆ ಜಿಜ್ಞಾಸೆಯನ್ನ ಮಾಡಬೇಕು. ಇಂಥವನಿಗೆ ಜಿಜ್ಞಾಸು ಅಂತ ಕರೀತಾರೆ. ಇನ್ನ ಅರ್ಥಾರ್ಥಿ, ಬಹುಶಃ ನಮಗೆಲ್ಲರಿಗೂ ಕೂಡ ಅರ್ಥ ಆರ್ತಿ ಅಂದ್ರೆ ವಿದ್ಯಾರ್ಥಿ ಅಂದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತದೆ. ವಿದ್ಯಾ ಆರ್ತಿ, ವಿದ್ಯಾರ್ಥಿ ಅಂದ್ರೆ ವಿದ್ಯೆಯನ್ನ ಬಯಸಿ ಬರುವಂತವನು ಯಾರು? ವಿದ್ಯಾರ್ಥಿ. ಹಾಗಾದ್ರೆ ಅರ್ಥವನ್ನ ಬಯಸಿ ಬರುವವನು ಯಾರು? ಅರ್ಥಾರ್ಥಿ. ಹಾಗಾದ್ರೆ ಅರ್ಥ ಯಾರಿಗೆ ಬೇಡ ಹೇಳಿ ನೋಡೋಣ. ಅರ್ಥ ಯಾರಿಗೆ ಬೇಡ? ಲೌಕಿಕದಲ್ಲಿ ಎಲ್ಲರಿಗೂ ಕೂಡ ಅರ್ಥ ಬೇಕು, ಬೇಕಾಗಿದೆ. ಅದಕ್ಕಾಗಿ ಈ ಜಗತ್ತು ಇಷ್ಟೆಲ್ಲ ನಡೀತಾ ಇದೆ, ಏನೆಲ್ಲ ನಡೀತಾ ಇದೆ. ಆದರೆ ಬಂಧುಗಳೇ, ಅರ್ಥ ಬೇರೆ, ಪರಮಾರ್ಥ ಬೇರೆ. ಮತ್ತೆ ಪುರುಷಾರ್ಥಗಳು, ಮನುಷ್ಯನಾದವನು ಪುರುಷಾರ್ಥಗಳನ್ನ ಏನ್ ಮಾಡಬೇಕು ಅಂತಂದ್ರೆ ಸಾಧಿಸಬೇಕಾಗದ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಪುರುಷಾರ್ಥದ ಗುರಿ ಏನು ಅಂತಂದ್ರೆ ಮೋಕ್ಷವನ್ನ ಸಂಪಾದನೆ ಮಾಡುವುದೇ ಪುರುಷಾರ್ಥದ ಮೂಲ ಗುರಿ. ಆದರೆ ಮನುಷ್ಯ ಕೇವಲ ಅರ್ಥದೊಳಗೆ ಮುಳುಗಿದ್ದಾನೆ, ಇನ್ನುಳಿದ ಮೊದಲಿನ ಧರ್ಮವನ್ನ ಮರ್ತಿದ್ದಾನೆ, ಆಮೇಲೆ ಕೊನೆಯದು ಮೋಕ್ಷವನ್ನ ಮರ್ತಿದ್ದಾನೆ. ಅಂದ್ರೆ ನೀವು ಅಂತಿರಲ್ಲ, ಆ ಮನುಷ್ಯ 2 ದಂಡಿಲ್ಲ ಬಿಡ್ರಿ. 2 ದಂಡಿಲ್ಲ ಅಂದ್ರೆ ನಡಕ ಮಧ್ಯದಲ್ಲಿನ ಮುಳುಗುತ್ತಾ ಇದ್ದೇವೆ ಅಂತ ಅಂದ್ರೆ ಅರ್ಥ. ಪುರುಷಾರ್ಥದ 2 ದಡಗಳು, 2 ದಂಡೆಗಳು ಯಾವುದು ಅಂತಂದ್ರ ಮೊದಲನೆಯದ್ದು ಧರ್ಮ, ಕೊನೆಯದ ಆ ಕಡೆಯ ದಡ ಯಾವುದು ಅಂತಂದ್ರೆ ಮೋಕ್ಷ. ಇದರ ಸಹಕಾರಿಯಾಗಿದ್ದುಕೊಂಡು ಧರ್ಮದ ಚೌಕಟ್ಟಿನೊಳಗ ಅರ್ಥವನ್ನ ಸಾಧಿಸಬೇಕು. ಅದರೊಳಗೂ ಪರಮಾರ್ಥ ಬಹಳ ಮುಖ್ಯವಾಗಿರುವಂತದ್ದು. ಮನುಷ್ಯನಿಗೆ ಅರ್ಥದ ಬೆನ್ನು ಹತ್ತಿದಂಗ ಪರಮಾರ್ಥದ ಬೆನ್ನು ಹಾಕತ್ತದಲ್ರಿ. ಅರ್ಥ ಎಲ್ಲರಿಗೂ ಬೇಕಾಗುವುದಲ್ಲ. ಹಾಗಾದ್ರೆ ಪರಮಾರ್ಥ ಬೇಡ ಏನು? ವಾಸ್ತವಿಕವಾಗಿ ಪರಮಾರ್ಥ ಇಲ್ಲದೆ ನಮ್ಮ ಜೀವನನೇ ಇಲ್ಲ. ನಿಮಗೆ ಹೇಳಬೇಕು ಅಂದ್ರೆ ಪರಮಾರ್ಥ ಅಂದ್ರೆ ಹಾಗೈತೆ ಅಂದ್ರೆ ಗಾಳಿ ಇದ್ದಂಗೈತೆ. ಗಾಳಿ ಇಲ್ಲದೆ ನಾವು ಬದುಕಕ್ಕಾಗುತ್ತದೇನೆ ಹೇಳಿ ನೋಡೋಣ. ಗಾಳಿ ಇರಲಾರ್ದೆ ಯಾರು ಬದುಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪರಮಾರ್ಥ ಅಂದ್ರೆ ಅದು ಪರಮ ಪುರುಷಾರ್ಥ. ಅದು ನಾವೆಲ್ಲ ನಮ್ಮ ಬದುಕಿನೊಳಗ ಆ ಪರಮ ಪುರುಷಾರ್ಥಕ್ಕಾಗಿ ಏನ್ ಮಾಡಬೇಕು ಅಂತಂದ್ರೆ ಭಗವಂತನಲ್ಲಿ ಮೊರೆ ಇಡಬೇಕಾಗಿದೆ. ನಾವೆಲ್ಲ ಬರೀ ಲೌಕಿಕ ವಿಷಯ ವಸ್ತುಗಳನ್ನ, ಧನ ಕನಕಾದಿಗಳನ್ನ ಪರಮಾತ್ಮನ ಹತ್ರ ಹೋಗಿ, ಗುರುಗಳ ಹತ್ರ ಹೋಗಿ ಬೇಡೋದಲ್ಲ. ನಾವು ಏನ್ ಬೇಡಬೇಕು ಅಂದ್ರೆ ಗುರುಗಳ ಹತ್ರ ಹೋಗಿ ಪರಮ ಪುರುಷಾರ್ಥವನ್ನ ದಯಪಾಲಿಸು ಪರಮಾತ್ಮ, ಹೇ ಸದ್ಗುರುನಾಥ ಸಾಕು. ಯಾಕಂದ್ರೆ ಈ ಜನ್ಮವನ್ನ ಅನೇಕ ಜನ್ಮಗಳನ್ನು ಎತ್ತುಕೊಂಡು ಬಂದೇವೆ. ಅನೇಕ ಭಾರತ ಭವನಗಳಲ್ಲಿ ಬಂದೆ
ಏನೋ ಬಂದೆ 84 ಲಕ್ಷ ಯೋನಿಗಳಲ್ಲಿ ಬಂದೆ ಭಾರತ ಭವನಗಳನ್ನು ಉಂಟೆ ಅಂತ ಅಕ್ಕ ಮಹಾದೇವಿ ತಾಯಿ ಹೇಳಿರುವ ಹಾಗೆ ಮನುಷ್ಯನಾದವನು ಹುಟ್ಟಿ ಬಂದ ಮೇಲೆ ಪರಮಾತ್ಮನನ್ನ ಭಜಿಸಬೇಕಾಗಿತ್ತು ಅಂದ್ರೆ ಏನು ಬಯಸಬೇಕು? ಅರ್ಥಾರ್ಥಿ. ಇಲ್ಲಿ ಪರಮ ಪುರುಷಾರ್ಥವನ್ನ ಪರಮಾರ್ಥವನ್ನ ನನಗೆ ದಯಪಾಲಿಸುವಂತ ಯಾರು ಕೇಳ್ತಾರೆ ಅವರು ನನಗೆ ಪ್ರಿಯ. ಇನ್ನ ಜ್ಞಾನೀಚ ವರದರ್ಶನ ಕೊನೆಯದು ಯಾವುದು ಅಂತಂದ್ರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರುವಂತವನು ಜ್ಞಾನಿ. ಕೊನೆಯ ದಿನ ಇದೇ ವೇದಾಂತ ಪರಿಷತ್ತಿನ ಕೊನೆಯ ದಿನ ಜ್ಞಾನಿಯಿಂದ ಈ ಲೋಕಕ್ಕೆ ಪ್ರಯೋಜನ ಏನು ಅನ್ನುವುದರ ಬಗ್ಗೆ ಎಲ್ಲ ಮಹಾತ್ಮರು ಆಶೀರ್ವಚನವನ್ನು ದಯಪಾಲಿಸ್ತಾರೆ. ಬಹುಶಃ ಇವತ್ತು ಜ್ಞಾನಿಗಳು ಈ ನಾಡಿನಲ್ಲಿ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಒಂದಿಷ್ಟು ನಾವೆಲ್ಲ ಮನುಷ್ಯರಾಗಿ ಮನುಷ್ಯತ್ವದಿಂದ ನಾವು ಬದುಕ್ತಾ ಇದ್ದೇವೆ. ಜ್ಞಾನಿಗಳು ಈ ಜಗತ್ತಿನಲ್ಲಿ ಇರಲಿಲ್ಲ ಅಂತಂದ್ರೆ ಅವನು ಪರಮ ಪ್ರಿಯ, ಪರಮಾತ್ಮನಿಗೆ ಪರಮ ಪ್ರಿಯನು, ಪರಮಾತ್ಮನಿಗೆ ಅನ್ಯ ಅಲ್ಲವೇ ಅಲ್ಲ. ಜ್ಞಾನಿ ಅಂತಂದ್ರೆ ಅದ್ಭುತ, ಭೇದ ದೃಷ್ಟಿಯನ್ನ ತೆಗೆದು ಹಾಕಿದಂಥವರು, ಅಭೇದ ಬುದ್ಧಿ ಅಭೇದ ದರ್ಶನಂ ಜ್ಞಾನಂ ಅಂತ ಹೇಳಿರುವ ಹಾಗೆ ಎಲ್ಲರನ್ನ ಸಮಾನವಾಗಿ ಸಮದೃಷ್ಟಿಯಿಂದ ಸಹೃದಯತೆಯಿಂದ ಕಾಣುವವರು ಯಾರು ಅಂತಂದ್ರೆ ಜ್ಞಾನಿಗಳು ಅಂತ ಹೇಳ್ತಾರೆ. ಹಾಗಾಗಿ ಪರಮಾತ್ಮನಿಗೆ ಭಗವಂತನಿಗೆ ಈ 4 ಜನ ಪರಮ ಪ್ರಿಯರಾಗಿದ್ದಾರೆ. ಈ 4 ಜನರಲ್ಲಿ ಅತ್ಯಂತ ಪರಮ ಪ್ರೀತಿಯನ್ನ ಸಂಪಾದನೆ ಮಾಡಿರುವವರು ಯಾರು ಅಂತಂದ್ರೆ ಜ್ಞಾನಿಗಳು ಅಂತೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ಕೊಂಡು ಬರ್ತಾರ. ಒಟ್ಟಿನೊಳಗೆ ನಾವು ಪರಮಾತ್ಮನಿಗೆ ಪ್ರಿಯರಾಗಬೇಕು ಅಂದ್ರೆ ದುಷ್ಕೃತಿಗಳನ್ನ ನಾವು ಬಿಡಬೇಕು. ದುಷ್ಕೃತ್ಯಗಳನ್ನ ಮಾಡಿದ್ವಿ ಅಂದ್ರೆ ಮಾಯೆಯ ಒಂದು ಆವರಣ ಆಯ್ತು ಅಂತ ತಿಳ್ಕೊಳ್ಳೋದು. ನಾವ್ ಅಂತೇವಲ್ಲ, ದೇವ್ ಬಡ್ಕೊಂತ ಅಂದ್ರೆ ಮನುಷ್ಯರೊಳಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಅಥವಾ ಒಂದಿಷ್ಟು ತೀರ್ಥ ತಗೊಂಡ ಅಂತಂದ್ರೆ ಮನುಷ್ಯರೊಳಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಅವ ತಗೊಂಡವನ ಜೊತೆಗೆ ವಾದ ಮಾಡುವ ಹಾಗಿಲ್ಲ. ಯಾಕೆ? ಅವ ಕುಡ್ದಾನ ನಿಮಗ ಗೊತ್ತಾಗೋದಿಲ್ಲ, ಅವನ್ ಕೂಡ ಜಗಳ ಮಾಡ್ಕೊಂತ ಬಂದ್ರೆ ಹಂಗ ನಾವೆಲ್ಲರೂ ಕೂಡ ಈ ದುಷ್ಕೃತ್ಯಗಳಲ್ಲಿ ನಾವು ಮುಳುಗಿದ್ವಿ ಅಂದ್ರೆ ಮಾಯೆಯು ನಮ್ಮನ್ನ ಆವರಿಸಿಕೊಂಡು ಬಿಡುತ್ತದೆ. ಯಾವಾಗ ಮಾಯೆಯು ಆವರಿಸಿಕೊಂಡು ಬಿಡುತ್ತದೋ ನಾ ಏನ್ ಮಾಡಬೇಕು, ಏನ್ ಮಾಡಬಾರದು, ನಾ ಯಾಕೆ ಬಂದಿದ್ದೇನೆ, ನಾ ಎಲ್ಲಿ ಹೋಗ್ಬೇಕಾಗಿದೆ, ಇದನ್ನೆಲ್ಲವನ್ನ ಮರೆತು ಬಿಡ್ತಾನೆ. ನರಾಧಮಃ, ಅತ್ಯಂತ ನರರಲ್ಲಿ ಅಧಮನಾಗಿ ಅವನು ಬದುಕಬೇಕಾಗತ್ತೆ ಬಂಧುಗಳೇ. ಅದಕ್ಕ ನಾವೆಲ್ಲರೂ ಸುಕೃತಿಗಳಾಗೋಣ, ನಿಷ್ಕಾಮ ಪುಣ್ಯದಿಂದ ಭಗವಂತನನ್ನ ಭಜಿಸೋಣ, ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಅಂತ ಆಶಿಸ್ತಾ ಈ ಒಂದೆರಡು ಪುಷ್ಪಗಳನ್ನ ಸದ್ಗುರು ದೇವರ ದೇವರ ಪಾದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ನನ್ನ ಮನೆಗೆ ವಿರಾಮ ಕೂಡ ಒಂದು 4 ಮಾತುಗಳನ್ನು ನಿರ್ಮಾಣ ನಾನೇನು ಮಾತಾಡಬಾರದು ಅಂತಾನೆ ಬಂದಿದ್ದೆ. ಇವತ್ತೇ ಅನಿವಾರ್ಯ ಹೋಗ್ತಾ ಇದ್ದೀನಿ ಮಾತಾಡಿರ್ಬೋದು. ಒತ್ತಾಯ ಮಾಡಿದ್ದಾರೆ. ಈ ಜಗತ್ತಿನ ಬೆಳಕು ಆಧ್ಯಾತ್ಮದ ಮೇಲುಗಡೆ ನಮ್ಮೆಲ್ಲರ ಬದುಕಿಗೆ ಶಾಂತಿಯ ಮಾರ್ಗವನ್ನ ಶಾಂತಿ ರೂಪ ನಡೆದಾಡುವ ಮಾತನಾಡಿದ ಶಿವಾನಂದ ಭಾರತಿ ಅಪ್ಪಾಜಿಯವರ ಕಾಲಕ್ಕೆ ಶಿವಶಾಸ್ತ್ರಾಂಗ ನಮನ ಸಲ್ಲಿಸ್ತಾರೆ. ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯರ ಪಾದಕ್ಕೆ ನಮನವನ್ನು ಸಲ್ಲಿಸ್ತಾರೆ. ಇಷ್ಟೇ ಜೊತೆಗೆ ನಿರಂತರವಾಗಿ 47 ವರ್ಷಗಳವರೆಗೆ ಆಧ್ಯಾತ್ಮದ ರಸವಿಂದವನ್ನು ಬಳಸುವಂತದ್ದು ಇದು ಕೇಳೋದಕ್ಕೆ ಆಶ್ಚರ್ಯ ಆಗುತ್ತೆ. ಇಷ್ಟು ನಿರಂತರವಾಗಿ ಎಷ್ಟು ಬದುಕುಗಳು ಎಷ್ಟು ಜನ ಜ್ಞಾನದ ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಈ ಘನ ವೇದಿಕೆಯಲ್ಲಿ
ಕಡೆಯ ಬದುಕೆ ನಗರ ಗುರಿಯೇನು ಫಲವೇನು ಬಲಿ ಬಳಸು ಬಲಿದಾಟ ಬಲಿ ಪರಿಭ್ರಮಣೆ ಕಿರುಗಿರಿಗಿ ಹೊಟ್ಟೆ ಹೊರಪಡುವ ಮೃಗಕ್ಕಿಂತ ನರನ ಸಾಧಿಸುವುದೇನು ನಂಬುವುದಿಲ್ಲ. ಮನುಷ್ಯರಾಗಿ ನಾವು ಹುಟ್ಟುತ್ತೀವಿ, ಪ್ರಾಣಿಗಳು ಹುಟ್ಟುತ್ತವೆ, ಪ್ರಾಣಿಗಳು ಬದುಕಿಗಾಗಿ ಕಚ್ಚಾಡ್ತವೆ, ಆದ್ರೆ ಅವುಗಳ ಆಸೆ ಹೊಟ್ಟೆಸಿಕೊಳ್ಳೋದು ಅಷ್ಟೇ ಇರುತ್ತೆ. ಮನುಷ್ಯನು ಕೂಡ ತನ್ನ ದಾಹವನ್ನ ತುಂಬಿಕೊಳ್ಳೋದಕ್ಕೆ ಬಡದಾಡ್ತಾನೆ, ಹೋಗ್ತಾನೆ, ಒಂದು ದಿನ ಸತ್ತು ಹೋಗ್ತಾನೆ. ಮನುಷ್ಯನ ಬದುಕಿಗೆ ಮತ್ತೆ ಪ್ರಾಣಿಗಳ ಬದುಕಿಗೆ ಅಂಥದ್ದೇನಾದ್ರು ದೊಡ್ಡ ವ್ಯತ್ಯಾಸ ಇದೆಯಾ? ನಿಜಕ್ಕೂ ಅಂತಹ ವ್ಯತ್ಯಾಸವನ್ನ ಕಂಡುಕೊಳ್ಳಬೇಕು ಅಂದ್ರೆ ವೇದಾಂತ ಪರಿಷತ್ನಲ್ಲಿ ಬಂದು ಭಾಗವಹಿಸಬೇಕು ಅಂತ ಹೇಳಿ ಭಗವದ್ಗೀತೆಯ ಶ್ಲೋಕದ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾವು ಏನ್ ಅನ್ಕೊಂಡಿದ್ದೀವಿ ಅಂದ್ರೆ ನಾನು ಅಂದ್ರೆ ಈ ಶರೀರ ಮಾತ್ರ, ನಾನು ಬದುಕೋದೇ ಈ ಶರೀರಕ್ಕಾಗಿ. ಶರೀರ ಸುಖ ಬಯಸುತ್ತೆ, ಶರೀರ ಆರಾಮ ಬಯಸುತ್ತೆ, ಶರೀರ ನೆಮ್ಮದಿ ಬಯಸುತ್ತೆ. ಅದಕ್ಕಾಗಿ ಹಣ ಬೇಕು, ಅದಕ್ಕಾಗಿ ಅಧಿಕಾರ ಬೇಕು, ಅದಕ್ಕಾಗಿ ಮನೆ ಬೇಕು, ಅದಕ್ಕಾಗಿ ಆಸ್ತಿ ಬೇಕು. ಇವೆಲ್ಲವೂ ಕೂಡ ಈ ಶರೀರಕ್ಕಾಗಿ ಬಂತು. ಆದರೆ ನಮ್ಮ ಆಧ್ಯಾತ್ಮ ಋಷಿ ಮುನಿಗಳು ಹೇಳಿದ್ರು, ಜಗತ್ತಿಗೆ ತಿಳಿಸಿದ್ರು, ನೀನು ಅಂದ್ರೆ ಬರೀ ಶರೀರ ಅಲ್ಲ, ನೀನು ಅಂದ್ರೆ ನಿನ್ನ ಮನಸ್ಸು, ನೀನು ಅಂದ್ರೆ ನಿನ್ನ ಬುದ್ಧಿ, ನೀನು ಅಂದ್ರೆ ಇವು ಎಲ್ಲವನ್ನು ಮೀರಿದ್ದು ಆತ್ಮ. ನೀನು ಆತ್ಮದ ಕಡೆ ಹೋಗಬೇಕು ಅಂದ್ರೆ ಮೊದಲು ಈ ಶರೀರವನ್ನ ಖಂಡಿಸು, ನಿನ್ನ ಮನಸ್ಸನ್ನ ನಿಯಂತ್ರಣ ಮಾಡು, ನಿನ್ನ ಬುದ್ಧಿಯನ್ನ ಹತೋಟಿಯಲ್ಲಿಡು. ಈ ಮೂರು ಮೆಟ್ಟಿಲನ್ನ ಹತ್ತಿ ಆತ್ಮದ ಕಡೆ ಹೋಗು. ಒಂದು ಚಿಕ್ಕ ಉದಾಹರಣೆ ಹೇಳ್ತಾರೆ. ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಒಂದು ಸುಂದರವಾದ ಹೂವನ್ನು ಅಥವಾ ಹಣ್ಣನ್ನು ನಮ್ಮ ಕಣ್ಣು ನೋಡುತ್ತೆ. ಕಣ್ಣು ನೋಡಿದ್ದು ನಮ್ಮ ಮನಸ್ಸಿಗೆ ಹೋಯಿತು, ಈ ಹಣ್ಣು ಎಷ್ಟು ಚೆನ್ನಾಗಿದೆ ಅಲ್ಲ, ಈ ಹೂ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ನಮ್ಮ ಮನಸ್ಸಿಗೆ ಹೋಯಿತು. ಮನಸ್ಸೇನು ಮಾಡ್ತು? ಹಣ್ಣು ಕಿತ್ಕೊಂಡು ಬಿಡು, ಈ ಹೂ ಕಿತ್ಕೊಂಡು ಬಿಡು ಅಂತ. ಕಿತ್ಕೋಬೇಕು ಅಂದಾಗ ನಾನು ದೂರ ಇದ್ದೀನಲ್ಲ, ನನ್ನ ಕಾಲಿಗೆ ಸಂದೇಶ ಕೊಡ್ತು, ನೀನು ಅಲ್ಲಿವರೆಗೆ ನಡ್ಕೊಂಡು ಹೋಗು. ನನ್ನ ಕೈಗೆ ಸಂದೇಶ ಕೊಡ್ತು, ನೀನು ಆ ಹಣ್ಣನ್ನ ಹೂವನ್ನ ಕಿತ್ಕೋ. ಕಣ್ಣು ನೋಡಿತ್ತು, ಆದ್ರೆ ಕಣ್ಣು ಕಿತ್ಕೊಳ್ಳಿಲ್ಲ. ಕಾಲು ನಡ್ಕೊಂಡು ಹೋಯ್ತು, ಕೈಯೇ ಅದನ್ನ ಕಿತ್ಕೊಳ್ತು. ಓನರ್ ಬಂದ, ಮಾಲಕ ಬಂದ, ನೋಡಿ ಬೈದ. ಅವನು ಬೈದಿದ್ದನ್ನ ಕೇಳಿದ್ದು ನಮ್ಮ ಕಿವಿಯಿಂದ ನಮ್ಮ ಮನಸ್ಸು ಜಾಗೃತ ಆಯಿತು. ಮತ್ತೆ ಮನಸ್ಸಿನ ಒಳಗೆ ಸಿಟ್ಟು ಬಂತು, ಅವನಿಗೆ ಏನಾದರೂ ವಾಪಸ್ ಬೈಬೇಕು ಅನಿಸ್ತು. ಮನಸ್ಸು ನಮ್ಮ ನಾಲಿಗೆಗೆ, ನಮ್ಮ ಬಾಯಿಗೆ ಸಂದೇಶ ಕೊಡು, ಅವನಿಗೆ ವಾಪಸ್ ಬೈದಿದ್ದು ನಮ್ಮ ಕಿವಿಯಲ್ಲ, ಬೈದಿದ್ದು ನಮ್ಮ ಬಾಯಿ. ಮಾಲಕ ಸುಮ್ಮನೆ ಇರ್ತಾನ, ಒಳಗಿಂದ ಒಂದು ಬಡಿಗೆ ತಂದ, ಬೆನ್ನ ಮೇಲೆ ಹೊಡೆದ ಮೇಲೆ ನೋವಾಯಿತು. ನೋವಾದಾಗ ನೀರು ಬಂತು. ಎಲ್ಲಿ ಬಂತು? ಕಣ್ಣಲ್ಲಿ ಬಂತು. ಹೊಡೆತ ಬಿದ್ದಿದ್ದು ಬೆನ್ನಿಗೆ, ನೀರು ಬಂದಿದ್ದು ಕಣ್ಣು. ಅಂದ್ರೆ ಇಂದ್ರಿಯಗಳು ಬೇರೆ, ಮನಸ್ಸು ಬೇರೆ. ನಾವು ಅರ್ಥ ಮಾಡ್ಕೊಳ್ಬಹುದಾ? ಸೊ ಈ ಶರೀರ ಅನ್ನುವಂಥದ್ದು ಸುಖ ಬಯಸುತ್ತೆ. ಆ ಸುಖ ಬಯಸೋದಕ್ಕೆ ಇಂದ್ರಿಯಗಳಿಗೆ ಸಂದೇಶ ಕೊಡುತ್ತೆ. ಆಧ್ಯಾತ್ಮ ಏನ್ ಹೇಳುತ್ತೆ ಗೊತ್ತಾ? ನೀನು ಬೇರೆ ಬೇರೆ ಅನ್ಕೋ, ಇವುಗಳನ್ನ ಮೆಟ್ಟಿಲು ಅನ್ಕೋ. ನಿನ್ನ ಗುರಿ ಜ್ಞಾನದಲ್ಲಿ ನೆಲೆಸುವಂಥದ್ದು.
ಇವತ್ತಿನ ಶ್ಲೋಕದಲ್ಲಿ ಇರುವಂತದ್ದು ಅದೇ. ಭಗವಂತನನ್ನ ಬಯಸುವವರು, ಭಗವಂತನನ್ನ ಪೂಜಿಸುವವರು 4 ವಿಧದಲ್ಲಿ ಇದ್ದಾರೆ. ಅದರಲ್ಲಿ ಬಡವರು ಇರ್ತಾರೆ, ಅದರ ದುಃಖಿಗಳು ಇರ್ತಾರೆ, ಅರ್ಥಾರ್ಥಿಗಳು ಇರ್ತಾರೆ, ಜ್ಞಾನಾರ್ಥಿಗಳು ಇರ್ತಾರೆ, ಜ್ಞಾನಿಗಳು ಇರ್ತಾರೆ. ದುಃಖಿಗಳು ಯಾರು ಅಂದ್ರೆ ತಾವು ಕಷ್ಟದಲ್ಲಿ ಇರ್ತಾರೆ, ಭಗವಂತನಿಗೆ ಶರಣಾಗ್ತಾರೆ, ನಮ್ಮ ದುಃಖವನ್ನ ದೂರ ಮಾಡುವಂತ. ಇನ್ನು ಕೆಲವರಿಗೆ ಕಷ್ಟ ಇರೋದ್ರಿಂದ ಆದ್ರೆ ಭಗವಂತನನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದಿರುತ್ತೆ. ಅದಕ್ಕಾಗಿ ಇಂಥ ವೇದಾಂತ ಪರಿಷತ್ತಲ್ಲಿ ಕೂರ್ತೀವಿ, ಜ್ಞಾನಾರ್ಥಿಗಳು ಆಗ್ತೀವಿ, ಭಗವಂತನ ಕಡೆ ಹೋಗೋದು ಹೇಗೆ ಅಂತ. ಇನ್ನು ಕೆಲವರು ನಾವು ಭಗವಂತನ ಹತ್ರ ಬರ್ತೀವಿ, ಅರ್ಥಾರ್ಥಿಗಳಾಗಿ ಬರ್ತೀವಿ. ಅರ್ಥಾರ್ಥಿ ಅಂದ್ರೆ ಬರೀ ಹಣ ಬಯಸೋದಷ್ಟೇ ಅಲ್ಲ, ಹುದ್ದೆ ಬಯಸೋದು, ಮಕ್ಕಳಾಗಲಿ ಅಂತ ಬಯಸೋದು, ಮಗನಿಗೆ ಒಳ್ಳೆ ನೌಕರಿ ಸಿಗಲಿ ಅಂತ ಬಯಸೋದು, ಈ ತರ ಬಯಕೆ ಇಟ್ಕೊಂಡು ಭಗವಂತನ ಹತ್ರ ಬರ್ತೀವಿ. ಇನ್ನೂ ಒಂದು ವರ್ಗದ ಭಕ್ತರಿರ್ತಾರೆ, ಅವರು ಜ್ಞಾನದಲ್ಲಿ ನೆಲೆ ನಿಂತವರು. ಜ್ಞಾನದಲ್ಲಿ ನೆಲೆ ನಿಂತವರು ಅಂದ್ರೆ ಸತ್ಯ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳೋರು. ಭಗವಂತ ನಮ್ಮೊಳಗೆ ಇದ್ದಾನೆ, ನಮ್ಮೊಳಗೆ ಇರೋ ಭಗವಂತ ಎಲ್ಲರ ಒಳಗೂ ಇದ್ದಾನೆ, ಎಲ್ಲರ ಒಳಗೆ ಇರೋ ಭಗವಂತ ನನ್ನೊಳಗೆ ಇರೋ ಭಗವಂತ ಬೇರೆ ಬೇರೆ ಅಲ್ಲ. ಆ ಭಗವಂತನಲ್ಲಿ ನೆಲೆ ನಿಲ್ಲೋದು. ನಾವು ವೇದಾಂತ ಪರಿಷತ್ತಿಗೆ ಬರೋದ್ರ ಮೂಲಕ 42 ವರ್ಷಗಳ ನಿರಂತರ ಬೋಧನೆಯ ಮೂಲಕ ಎಷ್ಟೋ ಭಕ್ತರನ್ನ ಜ್ಞಾನದಲ್ಲಿ ನೆಲೆ ನಿಲ್ಲುವಂತೆ ಶಿವಾನಂದ ಭಾರತಿ ಅಪ್ಪಾಜಿಯವರು ಮಾಡಿದ್ದಾರೆ. ನಾನು ನೋಡಿದ ಇದೊಂದು ಅದ್ಭುತ ಪವಾಡ ಅನ್ಸುತ್ತೆ. ಆಧ್ಯಾತ್ಮದ ಚಿಂತನೆಯನ್ನ, ಆಧ್ಯಾತ್ಮವನ್ನ ಇನ್ನೊಬ್ಬರಿಗೆ ತಿಳಿಸುವಂಥದ್ದು ಅದು ಒಂದು ದೊಡ್ಡ ಪವಾಡ. ಹಾಗಾಗಿ 42 ವರ್ಷದಿಂದ ನಿರಂತರವಾಗಿ ಈ ಒಂದು ಅದ್ಭುತ ನಮಗೆ ನೋಡಲಿಕ್ಕೆ, ಭಾಗವಹಿಸಲಿಕ್ಕೆ ಸಿಕ್ಕಿದೆ. ನಾವು ಇಲ್ಲಿ ಬಂದಾಗ ಬೇಡ್ಕೊಳ್ಳೋದು ಇಷ್ಟೇ, ಭಗವಂತ ನಮ್ಮೊಳಗೆ ಇರುವಂತಹ ಕೆಟ್ಟತನವನ್ನ ದೂರ, ನಮ್ಮೊಳಗೆ ಜಾಗ ಇರೋದು ಕಡಿಮೆ, ಅದು ದ್ವೇಷನೂ ತುಂಬಬಾರದು. ಅದರಲ್ಲಿ ನಮ್ಮೊಳಗಿರೋ ವಿಕಾರತೆಗಳನ್ನ ಹೊರಗೆ ಹಾಕಿ ನಮ್ಮೊಳಗೆ ಪ್ರೀತಿ ಪ್ರೇಮವನ್ನ ತುಂಬು ಭಗವಂತ. ನಮ್ಮ ಒಳಗೆ ಎಷ್ಟು ಪ್ರೀತಿ ಪ್ರೇಮ ತುಂಬಬೇಕು ಅಂದ್ರೆ ನಮಗೆ ಮೋಸ ಮಾಡಿದವನಿಗೆ, ನಮಗೆ ಅನ್ಯಾಯ ಮಾಡಿದವನಿಗೆ, ನಮಗೆ ಕೆಟ್ಟದ್ದನ್ನ ಬಯಸಿದವನಿಗೂ ಕೂಡ ನಾವು ಪ್ರೀತಿಯನ್ನ ಹಂಚಿಕೊಳ್ಳಬಾರ. ನಮ್ಮಲ್ಲಿ ಕೆಟ್ಟದ್ದನ್ನ ಮಾಡಿದವನಿಗೂ ಕೂಡ ನಾವು ಒಳ್ಳೆಯದನ್ನ ಮಾಡಬಲ್ಲೆವ ಅಂತ ಒಳ್ಳೆ ಮನಸ್ಸನ್ನ ಭಗವಂತ ನಮ್ಮೊಳಗೆ ತುಂಬು ಅಂತ ಹೇಳಿ ನಾವು ಇವತ್ತಿನ ಈ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಗುರುಗಳಿಗೆ ಬೇಡ್ಕೊಳ್ಬೇಕು ಅಂತ ಹೇಳ್ತಾ 4 ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ 4 ನುಡಿಗಳನ್ನ ಅಪ್ಪಾಜಿಯವರ ಪಾದಕ್ಕೆ ಸಮರ್ಪಣೆಯನ್ನ ಮಾಡಿ ನನ್ನ ಮಾತು ಮುಗಿಸ್ತಾರೆ. ಎಲ್ಲರೂ ಭೂಮೌ ತಥಾಕಾಶೆ ಬಹಿರಂತಶ್ಚ ಮೇ ವಿದುಃ ಯೋ ವಿಭಾತ್ಯವಭಾಸಾತ್ಮ ತಸ್ಮೈ ಸರ್ವಾತ್ಮನೇ ನಮಃ. ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ. ಯದರುಧಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪರದತ್ತೇವಂ ಸಿದ್ಧಾರೂಢಮಹಂ ಭಜೆ. ತಚ್ಚಿಷ್ಯಂ ಮೌನಿನಂ ಶಾಂತಂ ಬಾಲಲೀಲಾಪರಾಯಣಂ ಆತ್ಮಶೀಲಮಣಿಂ ವಂದೇ ಗುರುನಾಥಯತಿಂ ಭಜೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶನಾಯ ಗೋವಿಂದಾಯ ನಮೋ ನಮಃ. ಪ್ರಾರಂಭದಲ್ಲಿ ಸದ್ಗುರುಗಳ ದಿವ್ಯ ಚರಣಾರವಿಂದಗಳನ್ನ ಸದ್ಗುರುಗಳ ಭವ್ಯ ಪರಂಪರೆಯಿಂದ ಮಂದಿರದಲ್ಲಿ ಧ್ಯಾನಿಸಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಮೌನಯೋಗಿ ಗುರುನಾಥಾರೂಢರ ಆಧಾರವಿಂದಗಳನ್ನು ಮಂದಿರದಲ್ಲಿ ಧ್ಯಾನಿಸಿ ಕ್ಷೇತ್ರದ ಒಡೆಯನಾದ ಲೀಲಾಪುರುಷ ಧೀರ ಸನ್ಯಾಸಿ ಶಾಪಾನುಗ್ರಹ ಸಮರ್ಥರಾದ ಚನ್ನಬಸವೇಂದ್ರ ಮಹಾರಾಜರ ದಿವ್ಯ ಚೈತನ್ಯಕ್ಕೆ
ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ ಈ ಕ್ಷೇತ್ರದ 42ನೇ ವೇದಾಂತ ಪರಿಷತ್ತಿನ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ವಿಶ್ವಗುರುಂಬಿ ಸಾಧು ಚಕ್ರವರ್ತಿ ಸ್ಥಿತಪ್ರಜ್ಞರಾಗಿರ್ತಕ್ಕಂತಹ ಇಂಚದ ಪೂಜ್ಯ ಗುರುದೇವರ ಚರಣಾರವಿಂದಗಳಿಗೆ ಅನಂತ ಕೋಟಿ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ ಬ್ರಹ್ಮವೇದಿಕೆಯ ಮೇಲೆ ವಿರಾಜಮಾನರಾದ ವಿದ್ಯಾ ವಿನಯ ಸಂಪನ್ನರಾದ ಹಂಪಿ ಹೇಮಕೂಟದ ಪೂಜ್ಯರ ಚರಣಾರವಿಂದಗಳಿಗೆ ಹುಬ್ಬಳ್ಳಿಯ ಚಿದಾನಂದ ಮಹಾಸ್ವಾಮೀಜಿಯವರಿಗೆ ವಂದಿಸಿ ಪರಮಾನಂದವಾಣಿಯ ಪೂಜ್ಯರಲ್ಲಿ ನಮನಗಳನ್ನು ಸಲ್ಲಿಸಿ ಮಾತಾಜಿಯವರಿಗೆ ವಂದಿಸಿ ಎಲ್ಲ ಶರಣರಿಗೂ ಶರಣಗಳನ್ನು ಸಲ್ಲಿಸಿ ಈ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂತಹ ಆತ್ಮಸ್ವರೂಪರೇ ಶಿವಸ್ವರೂಪರೇ ನಮಗೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಇಲ್ಲಿಯವರೆಗೆ ಸ್ಮೃತಿ ಪ್ರಸ್ಥಾನದ ಒಂದು ಶ್ಲೋಕವನ್ನು ಕುರಿತು ನಾವೆಲ್ಲರ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸನಾತನ ಧರ್ಮದ ಶಾಸ್ತ್ರಗಳಲ್ಲಿ ಭಗವದ್ಗೀತೆಗೆ ಅತ್ಯಂತ ಶ್ರೇಷ್ಠವಾದ ಮೊದಲನೇ ಸಾಲಿನ ಒಂದು ಸ್ಥಾನ. ನಮ್ಮ ಋಷಿಮುನಿಗಳು ನಮ್ಮ ಮಹಾತ್ಮರು ನಮಗೆ ಅನೇಕ ವೇದಾಂತ ಸಾಹಿತ್ಯವನ್ನು ನೀಡಿದ್ದಾರೆ. ಅದರಲ್ಲಿ ಭಗವದ್ಗೀತೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶಂಕರರು ಕೂಡ ಹೇಳ್ತಾರೆ, ಭಗವದ್ಗೀತಾ ರುಚಿತ ಭೀತ ಗಂಗಾಜಲ ಕಣಿಕಾಪೀತ ಅಂತ ಹೇಳಿ. ಆ ಭಗವದ್ಗೀತೆ ಅನ್ನುವಂಥದ್ದು ಏನಪ್ಪ ಅಂದರೆ ನಮ್ಮ ಸ್ವರೂಪವನ್ನು ತಿಳಿಸುವಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥ. ಅಷ್ಟೇ ಅದೇ ರೀತಿಯಾಗಿ ಕಬೀರದಾಸರು ಕೂಡ ಹೇಳ್ತಾರೆ, ಗೀತಾಸಮ ಗ್ರಂಥ ನಹಿ ಪ್ರೇಮ ಸಮನಹಿ ಪಂಥ. ಅಂದ್ರೆ ಗೀತೆಗೆ ಸಮಾನವಾಗಿರ್ತಕ್ಕಂತಹ ಗ್ರಂಥ ಮತ್ತೊಂದು ಇಲ್ಲ ಅಂತ ಭಗವದ್ಗೀತೆಯ ಒಂದು ಶ್ಲೋಕ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಖಿನೋರ್ಜುನ ಆರ್ಥೋ ಜಿಜ್ಞಾಸು ರಕ್ಷಾರ್ಥಿ ಜ್ಞಾನಿ ಚ ಭರತರ್ಷಭಾಃ. ಅರ್ಜುನ, ನನ್ನನ್ನು ಭಜಿಸುವಂತಹ ಆರಾಧಿಸುವಂತಹ ಭಕ್ತರು 4 ಪ್ರಕಾರವಾಗಿ ಇರ್ತಾರೆ. ಅಷ್ಟೇ ಅಲ್ಲದೆ ಭಕ್ತಿ ಎನ್ನುವಂತಹದ್ದು ಮಾನವನ ಶ್ರೇಯಸ್ಸಿಗೆ ಶ್ರೇಷ್ಠವಾಗಿರ್ತಕ್ಕಂತಹ ಸುಲಭವಾಗಿರ್ತಕ್ಕಂತಹ ಉಪಾಯ ಅಂತ ಹೇಳಿ ನಮಗೆ ಶಾಸ್ತ್ರಗಳು ಹೇಳ್ತಾ ಇತ್ತು. ಅಷ್ಟೇ ಅಲ್ಲದೆ ಭಾಗವತದಲ್ಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಒಂದು ಕಡೆ ಹೇಳ್ತಾನೆ ಉದ್ಧವನಿಗೆ. ನಮ್ಮ ವೇದಾಂತ ಸಾಹಿತ್ಯದಲ್ಲಿ ಅನೇಕ ಗೀತೆಗಳಿದ್ದಾರೆ. ಶ್ರೀಮದ್ ಭಗವದ್ಗೀತೆ, ವಸಿಷ್ಠ ಗೀತೆ, ಉದ್ಧವ ಗೀತೆ, ಶಿವಗೀತೆ, ವಿಷ್ಣುಗೀತ, ಹೀಗೆ ಅನೇಕ ಗೀತೆಗಳು. ಅದರಲ್ಲಿ ಉದ್ಧವ ಗೀತ ಆ ಹೇಗೆ ಅರ್ಜುನನಿಗೆ ಪರಮಾತ್ಮ ಹೇಳಿದನು ಶ್ರೀಕೃಷ್ಣ ಪರಮಾತ್ಮ, ಅದೇ ರೀತಿಯಾಗಿ ಉದ್ಧವನಿಗೆ ಹೇಳಿ ಅಲ್ಲಿ ಪರಮಾತ್ಮ ಹೇಳ್ತಾನೆ, ಯೋಗಾಶ್ರಯೋ ಮಯಾ ಪ್ರೋಕ್ತ ಋಣಾಂ ಶ್ರೇಯೋ ವಿಧಿತ್ಸಯ ಜ್ಞಾನಂ ಕರ್ಮ ಚ ಭಕ್ತಿಶ್ಚ ನೋಪಾಯೋನ್ಯಸ್ತಿ ಪುತ್ರ ಚಿತ್ರದಲ್ಲಿ ಋಣಾಂ
ಸ್ನೇಹಿತರ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದೀರಲ್ಲ, ನಮ್ಮ ಶರೀರದ ಮೇಲೆ ನಮಗೆ ಎಷ್ಟು ಪ್ರೀತಿ ಇಟ್ಟಿದೆಯಲ್ಲ, ಅಷ್ಟೇ ಪ್ರೀತಿಯನ್ನ, ಅದೇ ಪ್ರೀತಿಯನ್ನ ಗುರುಗಳ ಮೇಲೆ, ಭಗವಂತನ ಮೇಲೆ ಇಟ್ಟುಕೊಂಡ್ರೆ ಅದು ಭಕ್ತಿ ಅಂತ ಅನಿಸಿಕೊಳ್ತಾರೆ. ಅದರಿಂದ ಆ ಭಕ್ತಿ ಅನ್ನುವಂಥದ್ದು ಸರಳವಾಗಿರ್ತಕ್ಕಂಥದ್ದು ಮತ್ತು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವೆಲ್ಲರೂ ಈಗ ತಾನೇ ನವರಾತ್ರಿಯನ್ನು ಮುಗಿಸಿಕೊಂಡು ಬಂದಿದ್ದೇವೆ. ಆ ದೇವಿಯ ಸ್ವರೂಪವಾಗಿರ್ತಕ್ಕಂತಹ ಲಲಿತಾದೇವಿಯ ಲಲಿತಾ ಸಹಸ್ರನಾಮವನ್ನು ಹೇಳುವಾಗ ವೇದವ್ಯಾಸ ಭಾಷೆಗಳು ಹೇಳ್ತಾರೆ, ಆ ಜಗನ್ಮಾತೆ, ಆ ಪರಬ್ರಹ್ಮ ಸ್ವರೂಪರಾದ ಆ ತಾಯಿ ಜಗತ್ತು ಒಳಿತಾಳ ಅಂತಂದ್ರೆ ಭಕ್ತಿ ಪ್ರಿಯ, ಭಕ್ತಿ ಗಮ್ಯ, ಭಕ್ತಿ ವಶ್ಯ. ನೋಡಿ, ಜಗತ್ತು ಪ್ರೀತರಾಗ್ತಾಳ ಜಗನ್ಮಾತೆ ಅಂದ್ರೆ ಭಕ್ತಿ ಪ್ರಿಯ. ಅವಳು ಭಕ್ತಿಗೆ ಮಾತ್ರ ಪ್ರೀತಿ ಪಾತ್ರ. ನೀವು ಭಕ್ತಿಯನ್ನ ಮಾಡಿದಂದ್ರೆ ಅವಳು ನಿಮಗೆ ಅತ್ಯಂತ ಪ್ರೀತಿಯನ್ನ ಮಾಡ್ತಾಳೆ. ಭಕ್ತಿ ಗಮ್ಯ, ಮತ್ತು ಅವಳನ್ನು ತಿಳಿದುಕೊಳ್ಳಬೇಕು, ಆ ಬ್ರಹ್ಮ ಸ್ವರೂಪವನ್ನು ತಿಳಿದುಕೊಳ್ಳಬೇಕಂತಂದ್ರೆ ಎದರಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಅಂದ್ರೆ ಭಕ್ತಿಯಿಂದಲೇ. ಅದಕ್ಕೆ ನಿಜಗಳು ಕೂಡ ಹೇಳ್ತಾರಲ್ಲ, ಭಕ್ತಿ ಮಾತ್ರವನ್ನು ಮಾಡಿದರೆ ಉಳಿದೀಗ ನೀಡಿಕೊಳ್ಳಬೇಕು. ಭಕ್ತಿಯನ್ನ ಮಾಡಿದರೆ ಆ ಪರಬ್ರಹ್ಮ ಸ್ವರೂಪನಾದ ಶಿವನು, ಆ ಜಗನ್ಮಾತೆ ಮುಕ್ತಿಯನ್ನ ಬಿಟ್ಟು ಬಿಡುತ್ತಾರೆ. ಅದರಿಂದ ಭಕ್ತಿ ಗಮ್ಯ, ಭಕ್ತಿಯಿಂದ ಮಾತ್ರ ಆ ಪರಬ್ರಹ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಭಕ್ತಿ ವಶ್ಯ, ಮತ್ತೆ ಎದಕ್ಕೆ ವಶನಾಗ್ತಾನೆ ಆ ಪರಮಾತ್ಮ ಅಂದ್ರೆ ಭಕ್ತಿ ವಶ್ಯ. ಯಾರು ಭಕ್ತಿಯನ್ನ ಮಾಡ್ತಾರಲ್ಲ ಅವನಿಗೆ ವಶನಾಗಿ ಬಿಡ್ತಾನೆ ಭಗವಂತ. ನಮಗೆ ಲಲಿತಾ ಸಹಸ್ರನಾಮದಲ್ಲಿ ವೇದವ್ಯಾಸ. ಅದರಿಂದ ಭಕ್ತಿ ಅನ್ನುವಂಥದ್ದು ಅಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು. ಅದರಿಂದ ಭಕ್ತಿಯನ್ನ ನಾವು ಭಗವಂತನಲ್ಲಿ ಮಾಡಬೇಕು. ಆ ಭಕ್ತಿಯನ್ನ ನಾವೆಲ್ಲರೂ ಗೊತ್ತಿರುವ ಹಾಗೆ ಗುರುಗಳ ಮೇಲೆ, ಭಗವಂತನ ಮೇಲೆ ಪ್ರೀತಿಯನ್ನ ಇಡುವುದು, ಭಕ್ತಿಯನ್ನ ಇಡುವುದು, ಶ್ರದ್ಧೆಯನ್ನು ಇಡುವಂತದ್ದು ಭಕ್ತಿ ಅಂತ. ಆ ಭಕ್ತಿಯನ್ನ ಅನೇಕ ಮಂದಿ ಮಾಡ್ತಾರೆ, ಅನೇಕ ರೀತಿಗಳಲ್ಲಿ ನಾವು ಮಾಡ್ತೇವೆ. ಅದನ್ನೇ ಇಲ್ಲಿ ಪರಮಾತ್ಮ. ಮತ್ತೆ ಆ ಭಕ್ತಿಯನ್ನ ಮಾಡಬೇಕಂದ್ರೆ ಸುಕೃತಿನ ಪುಣ್ಯ ಇರಬೇಕು. ಎಲ್ಲರೂ ಭಗವಂತನ ಭಕ್ತಿ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಎಷ್ಟು ಮಂದಿ ಇದ್ದೇವೆ ನಾವೆಲ್ಲರೂ ಈ ವೇದಾಂತ ಶಾಸ್ತ್ರಗಳಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರಲಿಕ್ಕೆ ಆಗ್ತದಂದ್ರೆ ಇಲ್ಲ. ಎಷ್ಟೋ ಬಹುನಾಂ ಜನ್ಮನಾಂ ಅಂತೆ, ಎಷ್ಟೋ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲವು ನಮ್ಮಲ್ಲಿ ಪಕ್ವವಾದಾಗ ಭಗವಂತನಲ್ಲಿ ನಮಗೆ ಭಕ್ತಿ ಉಂಟಾಗ್ತದೆ. ಅದಕ್ಕೆ ಹೇಳ್ತಾರೆ, ಕೋಟಿ ಜನ್ಮಾರ್ಜಿತೈ ಪುಣ್ಯೇ ಶಿವೇ ಭಕ್ತಿ ಪ್ರದಾಯತೆ. ವಿದ್ಯಾರ್ಥಿಗಳು ಹೇಳ್ತಾರೆ, ಆ ಶಿವನಲ್ಲಿ ಆಗಲಿ, ಆ ಭಗವಂತನಲ್ಲಿ ಗುರುಗಳಲ್ಲಾಗಲಿ ಭಕ್ತಿ ಯಾವಾಗ ಹುಟ್ಟುತ್ತದಂದ್ರೆ ಕೋಟಿ ಜನ್ಮಾರ್ಜಿತೈ ಪುಣ್ಯೇ, ಕೋಟಿ ಕೋಟಿ ಜನ್ಮಗಳ ಪುಣ್ಯವು ನಿನ್ನಲ್ಲಿ ಫಲವಾದಾಗ, ಪಕ್ವವಾದಾಗ ಶಿವೇ ಭಕ್ತಿ ಪ್ರಜಾಯತೆ. ಆ ಶಿವನಲ್ಲಿ, ಆ ಪರಬ್ರಹ್ಮನಲ್ಲಿ ಭಕ್ತಿ ಉಂಟಾಗ್ತದ ಅಂತ ಶಾಸ್ತ್ರ ಹೇಳ್ತಾರೆ. ಅದರಿಂದ ಅಲ್ಲಿ ಸುಕೃತಿನೋ ಅರ್ಜುನ ಸುಕೃತಿಗಳಾದ ಪುಣ್ಯಾತ್ಮರಾದರೆ ನನ್ನನ್ನು ಭಜಿಸ್ತಾರೆ ಅಂತ ಭಕ್ತರು 3 ಪ್ರಕಾರವಾಗಿ 4 ಪ್ರಕಾರವಾಗಿ ಇರ್ತಾರೆ. ಯಾಕೆ 4 ತರ ಅಂದ್ರೆ ಅದಕ್ಕೆ ಅಧಿಕಾರ ಬೇಕು. ಹೇಗೆ ಒಬ್ಬ ತಾಯಿ ತಾಯಿ ನೋಡಿ, ಸಣ್ಣ ಮಗು ಇರ್ತಾರೆ, ದೊಡ್ಡ ಮಗು ಇರ್ತಾರೆ, ಬೆಳೆದಂತಹ ಮಗು ಇರ್ತಾರೆ. ಅಂದ್ರೆ ಅಧಿಕಾರ ಭೇದಕ್ಕೆ ತಕ್ಕಂತೆ ಹೇಗೆ ಆ ತಾಯಿ ಅವರಿಗೆ ಊಟ ಮಾಡಿಸ್ತಾರೆ, ಅದರಂತೆ ಭಕ್ತರಲ್ಲಿ ಕೂಡ ಭೇದ, ಅಧಿಕಾರ ಭೇದ. ಅದನ್ನೇ ಮಧುಸೂದನ ಸರಸ್ವತಿಗಳು ಈ ಭಗವದ್ಗೀತೆ ಗೂಢಾರ್ಥ ದೀಪಿಕೆ ಬರೆಯುವಾಗ ಬರೀತಾರೆ. ಆ ಭಕ್ತರ ಭಾವ ಹೇಗಿರ್ತದಂದ್ರೆ ತೇನೇವಾಹಂ ತಸ್ಯೇವಾಹಂ ತ್ವಮೇವಾಹಂ ಇತಿ ವಿದಾ ಭಗವತ್ ಶರಣತ್ವಂ. 3 ಪ್ರಕಾರ ಈ 4 ಮಂದಿ ಭಕ್ತರು ಕೂಡ 3 ವಿಧವಾಗಿ ಅವನಲ್ಲಿ ಶರಣಾಗತರಾಗ್ತಾರೆ, ಭಜಿಸ್ತಾರೆ. ಏನಂತ? ತೇನೇವಾಹಂ, ಅಪ್ಪ ನಾನು ಬದುಕಿದ್ದೇನೆ ಅಂತಂದ್ರೆ, ನನ್ನ ಜೀವನ ನಡೆದಿದೆ ಅಂತಂದ್ರೆ ನಿನ್ನಿಂದಲೇ ನನಗೆ ಜೀವನ, ನಿನ್ನಿಂದಲೇ ನನಗೆ ಬದುಕು, ನಿನ್ನಿಂದಲೇ ನನಗೆ ಮೋಕ್ಷ ಆಗಬೇಕು ಅಂತ ಹೇಳಿ ಆ ಭಗವಂತನಲ್ಲಿ ಶರಣಾಗತರಾಗ್ತಾನೆ. ಯಾರು? ಆರ್ತಭಕ್ತ, ಅರ್ಥಾರ್ಥಿ ಭಕ್ತ. ನಿನ್ನಿಂದಲೇ ನಾನು ಬದುಕಿದ್ದೇನೆ, ಅಕಿಂಚನ ಭಾವ, ನನ್ನಲ್ಲಿ ಏನೂ ಇಲ್ಲ, ನನ್ನದಾದ
ಅಭ್ಯಾಸ ಅಲ್ಲ ಅವರ ಒಂದು ಸಂಸ್ಕಾರದ ಏನಪ್ಪಂದ್ರೆ ಆರ್ಥಭಕ್ತಿ, ಅರ್ಥಾರ್ಥ ಭಕ್ತ, ಜಿಜ್ಞಾಸು ಭಕ್ತ, ಜ್ಞಾನಿ ಭಕ್ತ ಅಂತ ಹೇಳಿಸಿಕೊಳ್ತಾರೆ. ಅಂದ್ರೆ ಉದಾರ ಸರ್ವದೇವೈತೆ ಭಗವದ್ಗೀತೆ ಪರಮಾತ್ಮ ಹೇಳ್ತಾನೆ ಅಂದ್ರೆ ಈ 4 ಮಂದಿ ಭಕ್ತರು ಕೂಡ ಉದಾರಿಗಳೇ, ಏನು ಪುಣ್ಯವಂತರೇ, ನನ್ನನ್ನು ಭಜಿಸುವವರೇ. ಆದರೆ ಜ್ಞಾನಿ ಆತ್ಮೈವ ಮೇಕಂ, ಆದರೆ ಜ್ಞಾನಿ ಭಕ್ತ ಯಾರಿದ್ದಾನೆ ಅಲ್ಲ ಆತ ನನ್ನ ಆತ್ಮಸ್ವರೂಪನೇ ಯಾರಿದ್ದಾನೆ. ಯಾಕಂದ್ರೆ ಏಕಭಕ್ತಿ ವಿಶಿಷ್ಟತೆ, ಅದೇನಂದ್ರೆ ಏಕಭಕ್ತನಾಗಿ ಆತ್ಮಸ್ವರೂಪದಲ್ಲಿ ನೆಲೆನಿಂತು ಏನಪ್ಪ ಅಂದ್ರೆ ಆತ ನನ್ನನ್ನ ಅಭಿನ್ನನಾಗಿ ಅಭೇದನಾಗಿ ಸ್ವರೂಪ ಚಿಂತನೆಯಲ್ಲಿ ಇರ್ತಾರೆ. ಅದರಿಂದ ಆ ಜ್ಞಾನಿ ಭಕ್ತ ಏನಂದ್ರೆ ನನ್ನ ಸ್ವರೂಪವೇ ಆಗಿದ್ದಾನೆ ಅಂತ ಹೇಳಿ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾರೆ. ಅದರಿಂದ ಆ ಭಗವಂತನ ಭಕ್ತಿಯನ್ನ ನಾವು ಮಾಡಿದಾಗ ಈ ಜನನ ಮರಣರೂಪ ಸಂಸಾರದಿಂದ ಮುಕ್ತರಾಗುವುದಷ್ಟೇ ಅಲ್ಲ, ಏನಂದ್ರೆ ಇಹಲೋಕದ ಸುಖಗಳು ದೊರೆಯುತ್ತವೆ, ಮೋಕ್ಷವೂ ಕೂಡ ನಮಗೆ. ಆದರೆ ಭಗವತ್ ಭಕ್ತಿಯನ್ನ ಸಾಮಾನ್ಯವಾಗಿ ನಾವೆಲ್ಲರೂ ಮಾಡ್ತೀವಿ, ಅದು ನಮಗೆ ಶಾಸ್ತ್ರ ಹೇಳ್ತದೆ. ಭಗವತ್ ಭಕ್ತಿಗಿಂತಲೂ ಕೂಡ ಗುರುಭಕ್ತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಜ್ಞಾನಿಗಳ ಭಕ್ತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶಾಸ್ತ್ರ ಹೇಳ್ತದೆ. ಗುರುಭಕ್ತಿ ವಿಹೀನಸ್ಯ ಶಿವಭಕ್ತಿರ್ನ ಜಾಯತೆ ತಥಾ ಶಿವೇ ಯಥಾ ಭಕ್ತಿ ತಥಾ ಭಕ್ತಿ ಗುರೌ ಅದೇ. ನಾವೇನು ಭಗವಂತನಲ್ಲಿ ಭಕ್ತಿ ಮಾಡ್ತೇವೆ, ಶಿವನಲ್ಲಿಯೋ ವಿಷ್ಣುವಿನಲ್ಲೋ ಅಂತ ನಮ್ಮ ಇಷ್ಟ ದೇವತೆಯಲ್ಲಿ ನಾವು ಭಕ್ತಿಯನ್ನ ಮಾಡ್ತೇವೆ. ಆದರೆ ಆ ಭಗವತ್ ಭಕ್ತಿಗಿಂತಲೂ ಕೂಡ ಗುರುಗಳ ಭಕ್ತಿ, ಜ್ಞಾನಿಗಳಲ್ಲಿ ನಾವು ಭಕ್ತಿ ಮಾಡೋದಕ್ಕೆಲ್ಲ ಏನಿದೆಯಲ್ಲ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಗುರುಭಕ್ತಿ ಇಲ್ಲದವನಿಗೆ ಭಗವತ್ ಭಕ್ತಿ ಎಂದಿಗೂ ಬರುವುದಿಲ್ಲ. ಅದಕ್ಕೆ ಗುರುಭಕ್ತಿ ವಿಹೀನಸ್ಯ ಶಿವಭಕ್ತಿರ್ನ ಜಾಯತೆ, ಗುರುಭಕ್ತಿ ಇಲ್ಲದವನಿಗೆ ಶಿವಭಕ್ತಿ ಎಂದೆಂದಿಗೂ ಸಿದ್ಧಿಸುವುದಿಲ್ಲ. ಅದಕ್ಕೆ ಮೊದಲು ಗುರುಗಳನ್ನು ನಾವು ಆಶ್ರಯಿಸಿ ಆ ಗುರುಗಳಲ್ಲಿ ಭಕ್ತಿಯನ್ನ ಹೊಂದಿದವರಾಗಿದ್ದೇವೆ. ಯಾಕಂದ್ರೆ ಆ ಭಗವತ್ ಪ್ರಾಪ್ತಿಯನ್ನ ಅಥವಾ ಆ ಭಗವಂತನ ಜ್ಞಾನವನ್ನ ನಮಗೆ ಯಾರಪ್ಪ ಅಂದ್ರೆ ಆ ಗುರುಗಳೇ ಹೇಳಿಕೊಡೋದು. ಅದರಿಂದ ಗುರುಭಕ್ತಿಯನ್ನು ನಾವು ಹೊಂದಿರಬೇಕು. ಅದಕ್ಕೆ ಹೇಳ್ತಾ ಇದ್ದೇನೆ ಏನಂದ್ರೆ ಯಥಾ ಶಿವೇ ಭಕ್ತಿ, ಆ ಶಿವನಲ್ಲಿ ನೀವು ಯಾವ ರೀತಿ ಭಕ್ತಿಯನ್ನ ಮಾಡ್ತೀಯಲ್ಲ ಅದರ ತಥಾ ಭಕ್ತಿ ಗುರೌ ಅದೇ, ಅದೇ ರೀತಿ ಆ ಗುರುಗಳಲ್ಲಿ ಕೂಡ ಅದೇ ರೀತಿಯ ಭಕ್ತಿಯನ್ನು ನೀವು ಮಾಡಬೇಕು. ಅಂದ್ರೆ ಗುರು ಅಂದರೆ ಆ ಜ್ಞಾನಿ ಅಂತಂದ್ರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ಇರ್ತಾನೆ. ಆ ಗುರುವಿಗೂ ಆ ಪರಬ್ರಹ್ಮನಿಗೂ ಭೇದ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ನಿಷ್ಕಲೋಹಿ ಮಹಾದೇವ ನಿತ್ಯಜ್ಞಾನ ಮಹೋದಧಿ ಸಕಲೋ ಗುರುರೂಪೇಣ ಭಕ್ತಾನುಗ್ರಹ. ನಿಷ್ಕಲೋಹಿ ಮಹಾದೇವ ಅಂದ್ರೆ ನಿರ್ಗುಣ ನಿರಾಕಾರನಾದ ಪರಬ್ರಹ್ಮ ಸ್ವರೂಪನು ಮತ್ತು ನಿತ್ಯಜ್ಞಾನ ಮಹೋದಧಿ ಅಂದ್ರೆ ಜ್ಞಾನದ ನಿಧಿ, ಜ್ಞಾನ ಸಾಗರನಾಗಿರ್ತಕ್ಕಂತಹ ಆ ಪರಬ್ರಹ್ಮನೇ ಗುರುರೂಪವಾಗಿ ಸಗುಣ ಸಾಕಾರನಾಗಿ ಗುರುರೂಪದಲ್ಲಿ ಅವತರಿಸುತ್ತಾನೆ ಈ ಭೂಮಿಯ ಮೇಲೆ. ಎದರ ಸಲುವಾಗಪ್ಪ ಎದಕ್ಕೆ ಅವತಾರ ಮಾಡಿರ್ತಾನೆ ಅಂದ್ರೆ ಆತ ಏನು ಜಗತ್ತಿನ ಭೋಗಗಳನ್ನು ಅನುಭವಿಸಲಿಕ್ಕೆ ಅಲ್ಲ, ಭಕ್ತಾನುಗ್ರಹ ಸಿದ್ಧಯೇ ಅಂದ್ರೆ ಯಾರು ಈ ಸಂಸಾರದ ದುಃಖಕ್ಕೆ ಬೇಸತ್ತು ಆತನಲ್ಲಿ ಶರಣಾಗಿರ್ತಾರಲ್ಲ ಗುರುವಿನಲ್ಲಿ ಅಂತ ಭಕ್ತರನ್ನ ಅನುಗ್ರಹಿಸುವ ಸಲುವಾಗಿ, ಆ ಭಕ್ತರನ್ನ ಈ ಸಂಸಾರ ಸಾಗರದಿಂದ ದಾಟಿಸುವ ಸಲುವಾಗಿ ಆ ಪರಬ್ರಹ್ಮ ಸ್ವರೂಪವೇ ಗುರುರೂಪದಲ್ಲಿ ಅವತರಿಸುತ್ತದೆ ಅಂತ ಹೇಳಿ ನಮಗೆ ಶಾಸ್ತ್ರಗಳು ಹೇಳ್ತಾರೆ. ಅದರಿಂದ ನಾವು ಭಗವತ್ ಭಕ್ತಿಯನ್ನ ಹೇಗೆ ಮಾಡ್ತೀವಲ್ಲ ಅದರಂತೆ ಭಗವತ್ ಸ್ವರೂಪನೇ ಆದ ಗುರುಗಳ ಜ್ಞಾನಿಗಳ ಭಕ್ತಿಯನ್ನ ನಾವು ಮಾಡಬೇಕು. ಶ್ರುತಿಗಳು ಹೇಳ್ತಾರೆ ತಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ಪ್ರಭಾವಿತೌ ತಸ್ಯೈತೆ ಕವಿತಾನ್ಯಂತ ಪ್ರಕಾಶಂತೆ ಮಹಾತ್ಮನಃ. ಅದೇ ರೀತಿ ಅಂದ್ರೆ ಭಗವಂತನಲ್ಲಿ ಹೇಗೆ ಭಕ್ತಿಯನ್ನ ಮಾಡ್ತೀವಲ್ಲ ಅದೇ ರೀತಿಯ ಭಕ್ತಿಯನ್ನ ಗುರುಗಳಲ್ಲಿ ಜ್ಞಾನಿಗಳಲ್ಲಿ ಮಾಡಿದ್ದೇ ಆದರೆ ಶಾಸ್ತ್ರದ ಆತ್ಮಜ್ಞಾನ ಶಾಸ್ತ್ರ ಹೇಳುವಂತಹ ಗೂಢಾರ್ಥದ ರಹಸ್ಯಗಳೆಲ್ಲವೂ ಕೂಡ ಆ ಶಿಷ್ಯನಾದನು ಉಳಿಯುತ್ತವೆ ಆ ಜ್ಞಾನಿನೇ ಆಗಿ ಉಳಿತಾನೆ. ಯಾಕಂದ್ರೆ ಆ ಪರಬ್ರಹ್ಮ ಸ್ವರೂಪ ಎಂತಾದಂದ್ರೆ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಆ ಪರಬ್ರಹ್ಮ ಸ್ವರೂಪವನ್ನು ತಿಳಿದವನು ಪರಬ್ರಹ್ಮ ಸ್ವರೂಪನೇ ಆಗ್ತಾನೆ. ಆ ರೀತಿ ಜ್ಞಾನ ಆಗಲಿಕ್ಕೆ ನಮಗೇನಂದ್ರೆ ಭಕ್ತಿ ಅನ್ನುವಂಥದ್ದು ಶ್ರೇಷ್ಠವಾದ ಸಾಧನೆ. ಅಂತ ಭಕ್ತಿಯನ್ನ ಮಾಡಿ ನಾವೇನಂದ್ರೆ ಅರ್ಥಾರ್ಥಿ ಭಕ್ತರಾಗುವುದಕ್ಕಿಂತಲೂ ಕೂಡ ಜಿಜ್ಞಾಸು ಆ ಪರಬ್ರಹ್ಮನನ್ನು ತಿಳಿದುಕೊಳ್ಳಬೇಕೆನ್ನುವಂತಹ
ಬುದ್ಧಿಯನ್ನ ಆ ಗುರುದೇವರು ನಮ್ಮೆಲ್ಲರಿಗೂ ಕಲಿಸಲಿ ಅಂತ ಹೇಳ್ತಾ ನಮ್ಮ ಎರಡು ವಾಕು ಪುಷ್ಪಗಳನ್ನ ಗುರುಗಳ ಶರಣಾರ್ಥಿಗಳಿಗೆ ಅರ್ಪಿಸ್ತಾ ಅಲ್ಲಿ ಹೋಗ್ತಾರೆ. ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಸ್ವಾಮಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿಕ್ಷಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಮೌನ ಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಯವರ ದಿವ್ಯ ಚರಣ ಕಮಲಗಳನ್ನು ಎಲ್ಲ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರಾಧಿದೇವತೆ ಚಂದ್ರೇಂದ್ರ ಮಹಾಸ್ವಾಮಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಶಿಕ್ಷಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸಂವಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಗುರುಂಡಿ ಪಂಚಮಠಾಧೀಶ ಧಾರಾಭಾರಿ ಶಿವಾವತಾರಿ ಚಿತ್ರಪ್ರಜ್ಞ ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿಕ್ಷಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಪರಮಪೂಜ್ಯ ಶ್ರೀರಾಮಾನಂದ ಭಕ್ತಿ ಮಹಾಸ್ವಾಮಿಯವರುಗಳು ಎಲ್ಲ ಪೂಜ್ಯರಿಗೂ ಮಹಾದೇವರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿ ನಿರಂತರವಾಗಿ ಪೂಜ್ಯರು ಭಗವದ್ಗೀತೆ 7ನೇ ಅಧ್ಯಾಯದ ಒಂದು ಶ್ಲೋಕವನ್ನು ಆಧಾರವಾಗಿಸಿಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ಚತುರ್ವಿಧಾ ವದಂತಿ ಮಾಂ ಜನಾಶ್ರೀರ್ಜುನ ಆರ್ತೋ ಜಿಜ್ಞಾಸುರತ್ರಾಪಿ ಜ್ಞಾನಿಚ ಭರತಶ್ವತ. ಹೇ ಅರ್ಜುನ, 4 ವಿಧವಾಗಿರ್ತಕ್ಕಂಥ ಭಕ್ತರು ನನ್ನನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಅವರು ಯಾರು ಅಂತಂದರೆ ಒಬ್ಬ ಪಾರ್ಥ, ಮತ್ತೊಬ್ಬ ಅರ್ಥಾರ್ಥಿ, ಇನ್ನೊಬ್ಬ ಜಿಜ್ಞಾಸಿ, ಕೊನೆಯವನು ಜ್ಞಾನಿ. ಇದರ ಪೂರ್ವ ಶ್ಲೋಕದೊಳಗೆ ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಃ ಮಾಯಾ ಬುದ್ಧಜ್ಞಾನ ಆಸುರಂ ಆವಮಾಶ್ರಿತ ಅಂತ ಯಾರು ಪಾಪಕರ್ಮಗಳಿಗೆ ತೊಡಗಿದ್ದಾರೋ, ದುಷ್ಕೃತಿಗಳಾಗಿದ್ದಾರೋ ಅವರು ನನ್ನನ್ನು ಹೊಂದಲಾರರು. ನನ್ನನ್ನು ಹೊಂದಬೇಕಾಗಿತ್ತು ಅಂತಂದ್ರೆ ಅವರು ಅನಂತ ಜನ್ಮಗಳಲ್ಲಿ ಪುಣ್ಯವನ್ನ ಮಾಡಿರಬೇಕು ಅಂತ ಹೇಳ್ತಾರೆ. ಅನಂತ ಜನ್ಮಗಳ ಪುಣ್ಯದ ಒಂದು ಸಂಚಯ ಇತ್ತು ಅಂತಂದ್ರೆ ಅವರಲ್ಲಿ ಭಕ್ತಿ ಅನ್ನುವಂತಹದ್ದು ಮೂಡುತ್ತದೆ. ಋಣಾಂ ಜನ್ಮ ಸಹಸ್ರೇನ ಭಕ್ತೌ ಪ್ರೀತಿರಿಹಿ ಜಾಯತೆ ಕಲೌ ಭಕ್ತಿ ಭಕ್ತ್ಯಾ ಕೃಷ್ಣ ಪುರಸ್ಕೃತಃ. ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿಕೊಂಡು ಬಂದಂತೆ ಸಾವಿರಾರು ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪುಣ್ಯದಿಂದ ನಮ್ಮ ಹೃದಯದೊಳಗೆ ಗುರುದೇವನಲ್ಲಿ ಆಗಲಿ ಭಗವಂತನಲ್ಲಿ ಆಗಲಿ ಭಕ್ತಿಯನ್ನ ಮಾಡಬೇಕನ್ನುವಂತ ಒಂದು ಬುದ್ಧಿ ನಮಗೆ ಉಳಿದದಂತೆ. ಯಾಕಂದ್ರೆ ಕಲಿಯುವುದರೊಳಗೆ ಭಕ್ತಿನೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಭಕ್ತಿಯಿಂದಲೇ ಕೃಷ್ಣನ ದರ್ಶನವನ್ನ ಮೀರಾಬಾಯಿ ಮಾಡಿಕೊಂಡು ಹಲವಾರು ಸಂತರು ಶರಣರು ಕೂಡ ಭಕ್ತಿಯಿಂದಲೇ ಭಗವತ್ ಸಾಕ್ಷಾತ್ಕಾರವನ್ನ ಹೊಂದಿದ್ದಾರೆ. ಅದಕ್ಕೆ ಭಗವಂತ ಹೇಳಿದ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನ ಅರ್ಜುನ. ಸುಕೃತಿನ ಜನ ಚತುರ್ವಿಧ ಮಾ ಭಜಂತೆ. ಸುಕೃತಿಗಳಾಗಿರ್ತಕ್ಕಂಥ 4 ವಿಧವಾಗಿರ್ತಕ್ಕಂಥ ಭಕ್ತರು ನನ್ನನ್ನ ಭಜಿಸ್ತಾ ಇದ್ದಾರೆ ಅಂತ ಭಗವಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಸುಕೃತಿನ ಅನ್ನೋದು ನಾವೆಲ್ಲರೂ ಅನ್ವಯ ಆಗ್ತದೆ. ಇಲ್ಲಿ ಆರ್ಥ ಭಕ್ತ, ಅರ್ಥಾರ್ಥಿ ಭಕ್ತ ಮತ್ತು ಜಿಜ್ಞಾಸು ಇವರು ಮೂವರು ಸಕಾಮಿ ಭಕ್ತರು ಅಂತ ಹೇಳಿಸಿಕೊಳ್ತಾರೆ. ಜ್ಞಾನಿ ಮಾತ್ರ ನಿಷ್ಕಾಮಿ ಭಕ್ತನಾಗಿದ್ದಾನೆ ಅಂತ ಇಲ್ಲಿ ಮಹಾತ್ಮಗಳನ್ನು ಉಪದೇಶ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಮೊದಲನೇದವನು ಯಾರು ಅಂತಂದ್ರೆ ಆತ್ಮಭಕ್ತ ಅಂತ ಹೇಳಿಸ್ಕೊಳ್ತಾರೆ. ಅಂದ್ರೆ ಯಾವಾಗ ನಮಗ ಕಷ್ಟಗಳು ಬರ್ತಾ ಇದ್ದಾವೆ, ಯಾವುದೋ ಒಂದು ಕಾಡು ಪ್ರಾಣಿಗಳಿಂದಲಾಗಲಿ, ರೋಗಗಳಿಂದಲಾಗಲಿ, ಶತ್ರುಗಳಿಂದಲಾಗಲಿ,
ನಮಗೆ ಅಪಾಯ ಬಂದಾಗ, ನಮಗೆ ದುಃಖ ಅನ್ನುವಂತಾದಾಗ ನಾವು ಭಗವಂತನಿಗೆ ಶರಣ ಹೋಗ್ತಾ ಇದ್ದೀವಿ, ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಭಾಗವತದಲ್ಲಿ ಗಜೇಂದ್ರ ಮೋಕ್ಷ ಅಂತ ಒಂದು ಪ್ರಕರಣ ಬರ್ತದೆ. ಅಲ್ಲಿ ಗಜೇಂದ್ರ ಅಂದ್ರೆ ಒಂದು ಆನೆ ಎನ್ನುವಂತ, ಅದು ನೀರೊಳಗೆ ಸ್ನಾನ ಮಾಡಲಿಕ್ಕೆ ಹೋದಾಗ ಒಂದು ಮೊಸಳೆ ಎನ್ನುವಂತಹದ್ದು ಅದರ ಕಾಲನ್ನು ಹಿಡಿದು ಎಳೆಯಲಿಕ್ಕೆ ಪ್ರಾರಂಭ ಆಗ್ತದೆ. ಅದರ ಸುತ್ತಮುತ್ತ ಎಷ್ಟೋ ಆನೆಗಳು ಬಂದು ಸಹಾಯ ಮಾಡಿದ್ರು ಕೂಡ ಅದರಿಂದ ಬಿಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಕೊನೆಗದು ನಾರಾಯಣನ ಕುರಿತು ಪ್ರಾರ್ಥನೆಯನ್ನ ಮಾಡ್ತದೆ. ಅಲ್ಲಿರ್ತಕ್ಕಂಥ ಒಂದು ಪುಷ್ಪವನ್ನ ಕಿತ್ತಿ ಭಗವಂತನಿಗೆ ಅರ್ಪಣ ಮಾಡ್ತಾ, ಹೇ ಭಗವಂತ, ನಿನ್ನ ಹೊರತು ನನ್ನನ್ನ ಕಾಪಾಡುವುದು ಯಾರೂ ಇಲ್ಲ, ಈ ಮೊಸಳೆಯಿಂದ ನೀನೇ ರಕ್ಷಣಾ ಮಾಡು ಅಂತ ಹೇಳಿ ಅನನ್ಯ ಭಾವದಿಂದ ಶರಣ ಹೋದಾಗ, ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದಾಗ ಶ್ರೀಮನ್ನಾರಾಯಣ ಸುದರ್ಶನ ಚಕ್ರವನ್ನು ಬಿಟ್ಟು ಅದನ್ನ ಸಂಹಾರ ಮಾಡಿದ ಅಂತ ಹೇಳಿ ನಾವು ಭಾಗವತದಲ್ಲಿ ಈ ಕಥೆಯನ್ನ ಕೇಳ್ತಾ ಇದ್ದೀವಿ. ಹಾಗೆ ಇಲ್ಲಿ ಜರಾಸಂಧನು ಕೂಡ ಎಷ್ಟೋ ಜನ ರಾಜರನ್ನ ಬಂಧನದಲ್ಲಿಟ್ಟಿದ್ದ. ಆ ಸಮಯದಲ್ಲಿ ಕೂಡ ಅವರೆಲ್ಲರೂ ಕೃಷ್ಣ ಭಗವಂತ ನೆನೆಸಿದ್ದರಿಂದ ಕೃಷ್ಣ ಪರಮಾತ್ಮ ಜರಾಸಂಧನನ್ನ ಸಂಹಾರ ಮಾಡಿ ಅವರಿಗೆ ಬಂದಿರತಕ್ಕಂಥ ಬಂಧನದಿಂದ ಬಿಡುಗಡೆಯನ್ನ ಮಾಡಿದ ಅಂತೇಳಿ ನಾವು ಈ ದೃಷ್ಟಾಂತವನ್ನು ಕೇಳ್ತಾ ಇದ್ದೀವಿ. ಹೀಗೆ ನಮಗೆ ಕಷ್ಟ ಬಂದ ಸಮಯದೊಳಗೆ ನಾವು ಭಗವಂತನನ್ನ ಪ್ರಾರ್ಥನಾ ಮಾಡ್ತೀವಿ, ಭಕ್ತಿ ಮಾಡ್ತಾ ಇದ್ದೇವಲ್ಲ, ಇವನು ಆರ್ಥ ಭಕ್ತ ಅಂತ ಹೇಳಿಸ್ಕೊಳ್ತಾರೆ. ಇನ್ನು ಅರ್ಥಾರ್ಥಿ ಭಕ್ತ ಅಂತಂದ್ರೆ, ಈಗ ನಾವು ಸಂಪತ್ತನ್ನ ಬಯಸ್ತೀವಿ, ಮಡದಿ ಮಕ್ಕಳನ್ನ ಬಯಸ್ತೀವಿ, ಅಧಿಕಾರವನ್ನ ಬಯಸ್ತೀವಿ, ಹಲವಾರು ಐಹಿಕವಾಗಿರ್ತಕ್ಕಂಥ ಅಥವಾ ಸ್ವರ್ಗಾದಿ ಭೋಗಗಳನ್ನ ನಾವೇನು ಅಪೇಕ್ಷೆ ಮಾಡ್ತಾ ಇದ್ದೀವಲ್ಲ, ನಾವು ಅರ್ಥಾರ್ಥಿ ಭಕ್ತರು ಅಂತ ತಿಳಿಸ್ಕೊಳ್ತೀವಿ. ಅರ್ಥ ಅಂದ್ರೆ ಸಂಪತ್ತು, ಪ್ರಪಂಚದ ವಿಷಯ ಭೋಗಗಳನ್ನ ಬಯಸಿ ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡುವುದರಿಂದ ನಾವಿಲ್ಲಿ ಅರ್ಥಾರ್ಥಿ ಭಕ್ತರು ಅಂತ. ಈಗ ಸುಗ್ರೀವ ಅವನು ಶ್ರೀರಾಮಚಂದ್ರನಿಗೆ ಮನೆ ಹೋದ. ಯಾಕೆ ಅಂತಂದ್ರೆ ವಾಲಿ ಕಿಷ್ಕಿಂಧ ಸಾಮ್ರಾಜ್ಯವನ್ನ ಕಬಳಿಸಿದ್ದ, ಅಪಹರಣ ಮಾಡಿದ್ದ. ಹೀಗಾಗಿ ಸುಗ್ರೀವ ಶ್ರೀರಾಮಚಂದ್ರನಿಗೆ ಮೊರೆ ಹೋಗಿ ತನಗೆ ಬಂದಿರತಕ್ಕಂಥ ಒಂದು ಆಪತ್ತನ್ನ ಹೇಳಿಕೊಂಡಾಗ, ಅವನಿಗೆ ರಾಜ್ಯ ಬೇಕಾಗಿತ್ತು. ರಾಜ್ಯದ ಅಪೇಕ್ಷೆಯಿಂದ ಸುಗ್ರೀವ ತನ್ನ ವಾನರ ಸೈನ್ಯವನ್ನ, ಸೀತಾದೇವಿಯನ್ನ ಪುನಃ ಲಂಕೆಯಿಂದ ಕರ್ಕೊಂಡು ಬರಲಿಕ್ಕೆ ಸಹಾಯ ಮಾಡಿದ. ಪುನಃ ಅವರಿಗೆ ವಾಲಿ ಸಂಹಾರದಿಂದ ಸುಗ್ರೀವನಿಗೆ ರಾಜ್ಯ ಪ್ರಾಪ್ತಿಯಾಗಿ. ಹಾಗೆ ವಿಭೀಷಣನು ಕೂಡ ಯಾವ ಶ್ರೀರಾಮನಿಗೆ ಮೊರೆ ಹೋಗಿ ರಾಮನಲ್ಲಿ ಭಕ್ತಿಯನ್ನ ಮಾಡಿದ್ದರಿಂದ ಲಂಕಾಪಟ್ಟಣಕ್ಕೆ ಅಧಿಪತಿಯಾದ. ಹಾಗೆ ಧ್ರುವನು ಕೂಡ ಆ ಭಗವಂತ ನಾರಾಯಣನ ಪ್ರಾರ್ಥನೆ ಮಾಡಿ ತಪಸ್ಸನ್ನ ಮಾಡಿ ಸಾಮ್ರಾಜ್ಯವನ್ನ ಪಡೆದ ಅಂತ ಹೇಳಿ, ಹಿಂಗೆ ನಾವು ಇಹಲೋಕದ ಪರಲೋಕದ ಭೋಗಗಳನ್ನ ಬಯಸಿ ನಾವು ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದಾಗ ನಾವು ಅರ್ಥಾರ್ಥಿ ಭಕ್ತರು ಅಂತ ಹೇಳಿಸ್ಕೊಳ್ತೀವಿ. ಇನ್ನು ಮೂರನೇದವನು ಜಿಜ್ಞಾಸು. ಅವನಿಗೆ ಯಾವುದೇ ಸಂಪತ್ತಿನ ಬಯಕೆ ಇಲ್ಲ. ಅವನು ಯಾವುದೇ ಒಂದು ಹೆಂಡತಿಯಾಗಲಿ, ಮಕ್ಕಳಾಗಲಿ, ಸಂಪತ್ತಾಗಲಿ, ಹೊರಗಿನ ಯಾವ ಭೂಮಿಯನ್ನು ಅವನು ಅಪೇಕ್ಷೆ ಮಾಡುವುದಿಲ್ಲ. ಅವನ ಇಚ್ಛಾ ಏನಿರ್ತದೆ ಅಂದ್ರೆ, ನಾನು ಈ ಭವಬಂಧನದಿಂದ ಬಿಡುಗಡೆಯನ್ನ ಹೊಂದಬೇಕು, ನಾನು ಆತ್ಮಜ್ಞಾನವನ್ನ ಮಾಡ್ಕೊಳ್ಬೇಕು, ನಾನು ಮುಕ್ತನಾಗಬೇಕನ್ನುವಂತ ಒಂದೇ ಒಂದು ಇಚ್ಛಾ ಅನ್ನುವಂತಾಗಿರ್ತದೆ. ಹೀಗಾಗಿ ಅವನು ಕೂಡ ಭಗವಂತನಲ್ಲಿ ಪ್ರಾರ್ಥನಾ ಮಾಡ್ತಾ ಇದ್ದಾನೆ, ಹೇ ಭಗವಂತ, ನನ್ನನ್ನ ಈ ಬಂಧನದಿಂದ ಬಿಡುಗಡೆ ಮಾಡು, ನನಗೆ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮಜ್ಞಾನ ಅನ್ನುವಂಥದ್ದು ದೊರಕಲಿ ಅಂತೇಳಿ ಈ ಪ್ರಕಾರವಾಗಿ ಪರೀಕ್ಷಿತ ರಾಜ, ಯಾಕಂದ್ರೆ ಅವರಿಗೆ ಸರ್ಪ ಅನ್ನುವಂಥದ್ದು 7 ದಿವಸ ಸರ್ಪ ಕಚ್ಚಿ ಮರಣ ಹೊಂದುವಂತ ಸಂದರ್ಭ ಇರ್ತದೆ. ಆ ಸಮಯದಲ್ಲಿ ಸುಗುಮುನಿಗಳು ಬಂದು ಅವರಿಗೆ ಭಾಗವತವನ್ನ ಬೋಧ ಮಾಡುವಂತವರಾಗ್ತಾ ಇದ್ದಾರೆ. ಅಂದ್ರೆ ಪರೀಕ್ಷಿತ 7 ದಿವಸ ಭಾಗವತವನ್ನ ಶ್ರವಣ ಮಾಡಿದ. ಯಾಕಂದ್ರೆ ಅವ್ರಿಗೆ ಏನು ಜಿಜ್ಞಾಸೆ ಇತ್ತು ಅಂತಂದ್ರೆ ಆ ಮರಣ ಭಯವನ್ನು ಕಳ್ಕೊಳ್ಬೇಕಾಗಿತ್ತು. ಆದ್ರಿಂದ ಭಗವಂತನನ್ನ ಹೊಂದಬೇಕನ್ನುವಂತ ಇಚ್ಛಾ ಅವನಲ್ಲಿದ್ದರಿಂದ ಇಲ್ಲಿ ಪರೀಕ್ಷಿತ ರಾಜ ಅವನು ಜಿಜ್ಞಾಸು ಭಕ್ತ ಅಂತ ಕರೆಸಿಕೊಳ್ತಾ ಇದ್ದಾನೆ. ಹಾಗೆ ಸಿದ್ಧಾಳ ಸನ್ನಿಧಾನದೊಳಗೆ ಕಬೀರದಾಸರಾಗಲಿ, ನಿರ್ವಾಣಪ್ಪನವರಾಗಲಿ, ಸುಪುತ್ರಪ್ಪವರಾಗಲಿ, ಇವರೆಲ್ಲ ಜಿಜ್ಞಾಸುಗಳಾಗಿ ಬಂದು ಸಿದ್ಧಾವರಣಂತಹ ಶ್ರೇಷ್ಠವಾದ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡರು ಅಂತೇಳಿ ನಾವು ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀವಿ.
ಇನ್ನು ನಾಲ್ಕನೇದವನಿಗೆ ಜ್ಞಾನಿ ಭಕ್ತ, ಅವನು ನಿಷ್ಕಾಮಿ ಭಕ್ತ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಅಂದ್ರೆ ಅವನು ತನ್ನ ಸ್ವರೂಪದವನ ಸ್ಥಿತಿ ಉಳ್ಳವನಾಗಿರ್ತಾನ. ಅದಕ್ಕೆ ಸರ್ವವೆಲ್ಲವರು ಚಿದಾತ್ಮ ಭಾವನೆಗಂಡು ಸರ್ವ ಸಮತ್ವಿಂದಿರೆ ಭಕ್ತಿ ಅಂತ ಹೇಳಿದರು. ಇದೆಲ್ಲವೂ ನನ್ನ ಸ್ವರೂಪವೇ ಅದ, ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಅಂತೇಳಿ ತನ್ನ ಮನೋವೃತ್ತಿಯನ್ನ ಪರಬ್ರಹ್ಮ ಸ್ವರೂಪದಲ್ಲೇ ಕೇಂದ್ರೀಕರಿಸಿರ್ತಾ ಇದ್ದಾನ. ಇಂಥವನು ಶ್ರೇಷ್ಠ. ಯಾಕಂದ್ರೆ ಜ್ಞಾನಿ ಆತ್ಮೈವ ಮೇ ಮತಂ ಎಂಬಂತೆ ಜ್ಞಾನಿಯು ನನ್ನ ಆತ್ಮರೂಪನೇ ಆಗಿದ್ದಾನೆ ಅಂತೇಳಿ ಗೀತೆಯಲ್ಲಿ ಭಗವಂತ ಹೇಳಿದಂತೆ ಈ ಮೂವರಿಗಿಂತಲೂ ಇವನು ಬಹಳ ಶ್ರೇಷ್ಠ. ಇಲ್ಲಿ ಅರ್ಥಾರ್ಥಿ ಭಕ್ತನಿಗಿಂತಲೂ ಆತ್ಮಭಕ್ತ ಶ್ರೇಷ್ಠ, ಆತ್ಮಭಕ್ತನಿಗಿಂತಲೂ ಜಿಜ್ಞಾಸು ಶ್ರೇಷ್ಠನಾಗಿದ್ದಾನೆ, ಜಿಜ್ಞಾಸಿಗಿಂತಲೂ ಜ್ಞಾನಿ ಎಷ್ಟೋ ಪಟ್ಟು ಮಿಗಿದವನಾಗಿದ್ದಾನೆ ಅಂತೇಳಿ ಗುಡಾರ್ಥ ದೀಪಿಕೆಯಲ್ಲಿ ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅಂಥ ಈ ಇಷ್ಟು ಜನ ನಾವು ಎಲ್ಲ ಅದೇವ, ಕೆಲವರು ಆರ್ಥರಾಗಿರ್ಬೋದು, ಕೆಲವರು ಅರ್ಥಾರ್ಥಿಗಳಾಗಿರ್ಬೋದು, ಇನ್ನು ಕೆಲವರು ಜಿಜ್ಞಾಸುಗಳಿದ್ದಾರೆ, ಇನ್ನು ಜ್ಞಾನಿಗಳು. ಅಪ್ಪವರು ಜ್ಞಾನಿ ಅಂಥವರ ಒಂದು ಸನ್ನಿಧಾನ ನಮಗೆ ದೊರೆತಿದ್ದು ಎಷ್ಟೋ ಜನ್ಮದ ಒಂದು ಪೂರ್ವ ಪುಣ್ಯ ಅಂತ ನಾವು ಭಾವಿಸಿಕೊಳ್ಳಬೇಕು. ಅಂತ ಅಪ್ಪಾಜಿಯವರ ಆಶೀರ್ವಚನ ನಾವೆಲ್ಲ ಕೇಳಿಕೊಳ್ಳೋ ಧನ್ಯರಾಗೋಣ ಅಂತ ಹೇಳ್ತಾ ಈ ಎರಡು ನುಡಿಗಳನ್ನು ಅಪ್ಪಾಜಿಯವರ ಶ್ರೀರಾಮಕೃಷ್ಣ. ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢೇಶ್ವರಂ. ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶರಣಾನಂದಗಳನ್ನು ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಶರಣಾನಂದಗಳನ್ನು ವಂದಿಸಿ, ಸದ್ಗುರು ಚನ್ನಬಸವೇಂದ್ರ ಮಹಾಸ್ವಾಮೀಜಿಯವರ ಶರಣಾನಂದಗಳನ್ನು ವಂದಿಸಿ, ಜ್ಞಾನ ವೇದಿಕೆಯ ಯಲಂಕುಟರಾದ ಎಲ್ಲ ಪೂಜೆಗೂ ನಮಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾಪುರುಷರ ತತ್ವೋಪದೇಶವನ್ನು ಶ್ರವಣ ಮಾಡಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ಅಪೇಕ್ಷೆಯಿಂದ ತಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಎಲ್ಲ ಮಾತನಾಡು ಶ್ರೀಮದ್ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿ, ಚತುರ್ವಿಧ ಭಜಂತೆ ಮಾಂ ಜನಾ ಸ್ತುತಿನೋರ್ಜುನ ಜ್ಞಾತಂ ದೃಷ್ಟಂತೆ ತತ್ವೇನ ಪ್ರವೇಶಂತೆ ಪರತಃ. ಈ ಶ್ಲೋಕದ ಬಗ್ಗೆ ಬಹಳ ಸುಂದರವಾಗಿ ಹೇಳಿದರು. ನಾವೆಲ್ಲರೂ ಕೂಡ ಈ ನಾಲ್ಕರಲ್ಲಿ ಯಾವ್ದಾದ್ರು ಜೊತೆಯಲ್ಲಿ ಆಸ್ತ್ರ ಇದ್ದೇವೆ, ಜಿಜ್ಞಾಸಗಳಿದ್ದೇವೆ, ಅರ್ಥಾರ್ಥಗಳಿದ್ದೇವೆ, ಜ್ಞಾನಿಗಳು ಇಲ್ಲೋರು. ಇವು ಮೂರು ಆಸ್ಥ ಅಂದ್ರೆ ಮನುಷ್ಯನಿಗೆ ಯಾವುದೇ ಒಂದು ಕಷ್ಟಕಾಲ ಬಂದಾಗ ಮನುಷ್ಯನಿಗೆ ಒಂದಲ್ಲ ಒಂದು ಬಂದಿರ್ತದೆ. ಅವಾಗ ಭಗವಂತನ ಸ್ಮರಣೆ ಮಾಡಿ, ಪರಮಾತ್ಮ ನನ್ನ ಮನಸ್ಸಿಗೆ ಕಷ್ಟವನ್ನು, ನನಗೆ ದುಃಖವನ್ನು ದೂರ ಮಾಡುವ, ನನ್ನ ಮನಸ್ಸಿಗೆ ನನ್ನ ಆರೋಗ್ಯವಂತೆ ಅನುಗ್ರಹ ಮಾಡುವ ಹೇಳಿ ಕಷ್ಟಕಾಲದಲ್ಲಿ ಭಗವಂತನನ್ನು ಸ್ಮರಣೆ ಮಾಡುವವರೆಲ್ಲರೂ ಭಾರತ ಬರ್ತಾರೆ. ಕಷ್ಟಕಾಲದಲ್ಲಿ ಬಂದಾಗ, ತೊಂದರೆ ಬಂದಾಗ ನಾವು ಪರಮಾತ್ಮನಿಗೆ ಶರಣಾಗತರಾಗಬೇಕು, ಗುರುಗಳಿಗೆ ಶರಣಾಗತರಾಗಿ ನನ್ನ ಕಷ್ಟಗಳನ್ನು, ನನ್ನ ದುಃಖವನ್ನು ದೂರ ಮಾಡಪ್ಪ ಅಂತ ಕೇಳುವವರು ಆಸ್ತಿ ಬರ್ತಾರೆ. ಇನ್ನು ಎರಡನೇದವರು ಅರ್ಥಾರ್ಥಿ. ಎಲ್ಲರೂ ದುಡ್ಡು ಯಾರಿಗೆ ಬೇಕಾಗಿಲ್ಲ, ಸಂಪರ್ಕ ಎಲ್ಲರೂ ಬೇಕಾ, ಎಲ್ಲರೂ ಸಂಪರ್ಕ ಗಳಿಸ್ಬೇಕು ಅನ್ನೋದು. ದುಡ್ಡು ಯಾರಿಗೂ ಬೇಕಾಗಿಲ್ಲ, ಎಲ್ಲರಿಗೂ ಬೇಕಾಗಿಲ್ಲ. ಆದರೆ ಒಂದಲ್ಲ ಒಂದು ಉದ್ಯೋಗ ಮಾಡ್ತೀವಿ, ವ್ಯಾಪಾರ ಮಾಡ್ತೀವಿ, ಏನಾರ ಒಂದು ಉದ್ಯೋಗ ಸಂಪಾದನೆ ಮಾಡಬೇಕು, ಶ್ರೀಮಂತರಾಗಬೇಕು ಅನ್ನೋ ಆಸೆ ಎಲ್ಲರಿಗಿದೆ. ಅವರು ಅರ್ಥ ಜಿಜ್ಞಾಸ, ಅರ್ಥ ಬರಲಿಲ್ಲ ಜಿಜ್ಞಾಸ. ಅರ್ಥಾರ್ಥಿ ಅಂದ್ರೆ ಸಂಪತ್ತನ್ನು ಗಳಿಸಬೇಕು, ಸಂಪರ್ಕ ಗಳಿಸಿ ನಾನು ಶ್ರೀಮಂತರಾಗಬೇಕು ಅನ್ನುವ ಆಸೆಯಿಂದ ಆಯಾ ಅರ್ಥಾರ್ಥಿ ಬರ್ತಾರೆ. ಇನ್ನು ಜಿಜ್ಞಾಸು, ಜಿಜ್ಞಾಸು ಅಂದ್ರೆ ಇಂಥ
ಮಹಾತ್ಮ ಪರಿಶಾಲೆಯನ್ನು ಕೇಳಿ ಮನಃಶಾಂತಿಯನ್ನು ಮಾಡಿಕೊಳ್ಳಬೇಕು. ವಿದ್ಯಾರ್ಥಿ ಸತ್ಸಂಗಕ್ಕೆ ಚೆನ್ನಾಗಿ ಒಳ್ಳೆಯದನ್ನು ಮಾಡಬೇಕು, ಮಹಾತ್ಮ ಉಪದೇಶಗಳನ್ನು ಕೇಳಬೇಕು ಅನ್ನೋ ಉತ್ತರ ಹೆಚ್ಚಿನಿಂದ ಕೂಡ್ಕೊಂಡಾರೆ. ಎಲ್ಲಿ ಮಹಾತ್ಮರಿದ್ದಾರೆ ಗುರುಗಳಿದ್ದಾರೆ ಹೋಗಿ ಶ್ರವಣ ಮಾಡೋದು, ಕೇಳೋದು. ಏನು ಕೇಳೋದು? ಅಧ್ಯಾತ್ಮ ವಿಷಯವಾಗಿ ಕೇಳೋದು. ಅಧ್ಯಾತ್ಮ ವಿಷಯವಾಗಿ ಕೇಳಿ ಮನಃಶಾಂತಿಯನ್ನು ಮಾಡಬಹುದು, ಆನಂದವಂತ ಮಾಡಬಹುದೇ ಇನ್ನೊಂದು ವಿಜ್ಞಾನ ಹೇಳ್ತಾರೆ. ಇನ್ನ ಜ್ಞಾನಿಯನ್ನ ಎಲ್ಲೋ ಜ್ಞಾನಿ ಪ್ರಸಿದ್ಧೀರ ಯಾರೋ ಪುಣ್ಯಾತ್ಮ ನನ್ನ ನಿಜ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಜಲ ಮರರೂಪವ ಭಗವಂತನನ್ನು ತಿಳಿಸಿಕೊಂಡು ನಿತ್ಯ ಸುಖ, ಪರಿಪೂರ್ಣವಾದ ಸುಖ, ಪರಿಪೂರ್ಣವಾದ ಸುಖ, ಶಾಶ್ವತವಾದ ಸುಖ. ಇನ್ನೊಂದಿಗೆ ಜನ ಮರಣಗಳನ್ನು ದೂರ ಮಾಡ್ಕೊಂಡವ, ಸುಟ್ಟು ಸಾವನ್ನು ಕಳ್ಕೊಂಡು ನಿತ್ಯ ಸ್ವರೂಪವಾದ ಪಡ್ಕೊಂಡವ. ಯಥಾರಾಜ್ಯ ಸಂಗಮಾನ ಸಮುದ್ರ ಅಸ್ತಂಗಕ್ಕೆ ನಾಮರೂಪೇ ಆಯ ತಥಾ ವಿದ್ವಾನ್ ನಾಮರೂಪವಾಗಿ ಮುಕ್ತಃ ಪರಾಕ್ರಮಂತ ಸೌಭೈರ್ಯದ ಹೇಗೆ ನದಿಗಳೆಲ್ಲವೂ ಸಮುದ್ರ ಸೇರಿ ಸಮುದ್ರವೇ ಆಗಿರುತ್ತಾವ. ನದಿ ಗಂಗಾಯಮ ಸರಸ್ವತಿ ನಾಮರೂಪನ ಕಳ್ಕೊಂಡಿರ್ತಾವ, ಹೇಗೆ ಸಮುದ್ರದ ಸೇರ್ತಾವ, ಸಮುದ್ರವೇ ಆಗಿರ್ತಾವ. ಹಾಗೆ ನಾವೆಲ್ಲರೂ ಕೂಡ ಈ ಅಧ್ಯಾತ್ಮ ಚಿಂತನೆ ಮಾಡ್ತಾ ಗುರುಗಳ ಉಪದೇಶ ದ್ವಾರ ಪರಿಪೂರ್ಣವಾದ ಪರಬ್ರಹ್ಮ ಯಥಾರ್ಥ ಜ್ಞಾನ ಮಾಡಿಕೊಂಡು ಪರಬ್ರಹ್ಮ ಸ್ವರೂಪೇ ಬ್ರಹ್ಮವಿದ್ ಬ್ರಹ್ಮಯ್ಯ ಹೋಗಿ ಬ್ರಹ್ಮ ಸ್ವರೂಪ ಅರ್ಥಂತ ಬ್ರಹ್ಮ ಸ್ವರೂಪನೇ ಆಗಿಲ್ಲ. ಹಾಗೆ ಚತುರ್ವಿಧ 4 ಪ್ರಕಾರವಂತ ನಮ್ಮ ಭಕ್ತರು ಒಬ್ಬರು ಆಸ್ತ ಭಗವಂತನ ಸ್ಮರಣ ಮಾಡೋಣ, ಜಿಜ್ಞಾಸ ಪರಮಾತ್ಮ ಚಿಂತನೆಯನ್ನು ಮಾಡಿ, ಶಾಸ್ತ್ರ ಪ್ರವಾದನ ಮಾಡಿ ಚಿಂತನೆಯಲ್ಲಿ ತತ್ವನಾಮ ಅರ್ಥ ಸಂಪತ್ತನ್ನು ಆಕರ್ಷಣೆ ಮಾಡೋಣ. ಇವರು ನಮ್ಮ ಮೂರನೇ ಜ್ಞಾನಿ, ಅವನು ಯಾವುದೇ ಕೈಲ ಯಾರು ಮಾಡಿಕೊಂಡು ಈ ಯೋಗದ ರಾಜ್ಯ ಪದವಿಯನ್ನೇ ಮನಸ್ಸು ಮಾಡಿಕೊಂಡು ಬ್ರಹ್ಮ ಪದವಿಯಿಂದ ಏನೂ ಬೇಡ ಇಲ್ಲ. ಯಾಕೆ ಇವೆಲ್ಲ ಪರಮಾತ್ಮಗಳು, ಇವೆಲ್ಲ ಸಾಕ್ಷಾಕ್ಷಯ ಪರಮಾತ್ಮಗಳೆಲ್ಲ ಈ ಲೋಕವೇ ಆಗಲಿ ಇಂದ್ರಲೋಕವೇ ಆಗಲಿ ಬ್ರಹ್ಮಲೋಕವೇ ಆಗಲಿ ಅವು ಶಾಶ್ವತವಲ್ಲ. ಅವ ಪುನರಾವರ್ತನ ಶ್ರೇಯ ಪುಣ್ಯ ಮತ್ತು ಲೋಕ ಶಾಸ್ತ್ರ. ನಾವು ಪುಣ್ಯ ಮಾಡಿಕೊಂಡು ಯಜ್ಞ ಯಾಗ ಹೋಮ ಜಪ ತಪ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಮಾಡಿ ಲೋಕದಲ್ಲಿ ಹೋಗಿದ್ರೆ ಈ ಜಗತ್ತಿನ ಲೋಕ ಜನರು ಹೋಗ್ತೇವೆ. ಹೋಗಿ ಅಲ್ಲೇ ಶಾಸ್ತ್ರಕ್ಕಿಲ್ಲ ಯಾರು ಜೀವಾತ್ಮ ದೇಹಗಳನ್ನ ಜೀವ ನಮ್ಮ ಒಳಗಿರ್ತಕ್ಕಂಥ ಜೀವ ಯಜ್ಞ ಯಾಗ ಹೋಮ ಜಪ ತಪ ದಾನ ಧರ್ಮ ಮಾಡಿಕೊಂಡು ಪುಣ್ಯ ಸಂಪಾದನೆ ಮಾಡ್ತಾರೆ. ಅಂತ್ಯಕಾಲದಲ್ಲಿ ದೇವರಿಗೆ ಭಗವಂತ ಸ್ವರ್ಮೇಶ್ವರಸ್ತಿ ಕ್ರಿಯಾಮವಾದ ಮಜೋರಂತಿ ಅತ್ಯಂತೆ ಪುಣ್ಯ ಸಿಗೋ ಬ್ರಹ್ಮಲೋಕ ಈ ಯಜ್ಞ ಯಾಗ ಹೋಮ ಜಪ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಈ ಅನೇಕ ದಾನ ಧರ್ಮಗಳ ಮೂಲಕ ಪುಣ್ಯ ಸಂಪಾದನೆ ಮಾಡಿದಂತಹ ಪುರುಷನನ್ನ ದೇವತೆಗಳು ಅಂತ್ಯಕಾಲದಲ್ಲಿ ಬಂದು ಭಾಳ ಪುಣ್ಯ ಮಾಡಿದ್ವಿ ಭಾಳ ಪುಣ್ಯ ಮಾಡಿದ್ವಿ, ಜೀವಮಾನಕ್ಕೆಲ್ಲ ಪುಣ್ಯ ಕಾರ್ಯಗಳು ಮಾಡಿದ್ವಿ ಅಂತ ಹೇಳಿ ಅಂತ್ಯಕಾಲದ ಜೀವ ಹೋಗುವಾಗ ಆ ದೇವತೆಗಳ ಬಂದು ಇವನು ಜೀವನ ಹೋದಾಗ ಇವನ ಜೀವನವನ್ನ ದೇವತೆಗಳು ತಗೊಂಡ್ಬಿಡ್ತಾರೆ, ತಗೊಂಡು ಹೋಗ್ತಾರೆ. ಏನ್ ಅಷ್ಟೇ ಅಲ್ಲ, ಸ್ತುತಿ ಮಾಡ್ತಾರಂತ ಆ ಜೀವನನ್ನ ನಾವು ಪುಣ್ಯ ಮಾಡಿರ್ತಲ್ಲ. ಯಾರ ಯಾಗ ಹೋಮ ಜಪ ತಪ ದಾನ ಧರ್ಮ ಮಾಡಿದ ಪುಣ್ಯಾತ್ಮದ ಜೀವಾತ್ಮ ಮಾಡಿರ್ತಲ್ಲ, ಅವನ ಅಂತ್ಯಕಾಲದಲ್ಲಿ ಅವನ ಪ್ರಾಣ ಹೋಗುವಾಗ ಆ ದೇವತೆಗಳ ಬಂದ ಪ್ರಾಣ ತಗೋತಾರೆ. ಪ್ರಾಣ ತಗೊಂಡ ಹೇಗೆ ಬಾಳ್ತಾರೆ. ಆಮೇಲೆ ಸ್ತುತಿ ಮಾಡ್ತಾರಂತವನ್ನ ಪುಣ್ಯಾತ್ಮ ಹುಟ್ಟಿದಂತ ಸಾಯುವಂತ ಒಳ್ಳೆ ಕೆಲಸ ಮಾಡಿದಪ್ಪ, ಎಂತ ಧರ್ಮ ಕಾರ್ಯ ಮಾಡಿದ್ವಿ, ಅನೇಕ ಜನರಿಗೆ ಹಿತವನ್ನು ಬಳಸಿದ್ವಿ,
ರಕ್ಷಣೆ ಮಾಡ್ತಾರೆ. ಅವ್ರು ಶಾಶ್ವತ ಮತ್ತೆ ಅವ್ರು ಪುಣ್ಯ ಮಾಡ್ತೀವಿ ಬರ್ಬೇಕು ನಾವು ಜೀವಾತ್ಮ. ಅದಕ್ಕಾಗಿ ನಾವು ಈ ಮನುಷ್ಯರು ತನಕ ಒಳ್ಳೆಯದನ್ನ ಮಾಡಬೇಕು, ಧರ್ಮ ಕಾರ್ಯ ಮಾಡಬೇಕು, ಸತ್ಸಂಗ ಮಾಡಬೇಕು. ಒಳ್ಳೆಯದನ್ನು ಮಾಡಿದ್ರೆ ಮುಂದಿನ ಜನ್ಮ ಶ್ರೇಷ್ಠವಾದ ಬರ್ತವೆ. ಆಮೇಲೆ ದೇವತೆಗಳ ಹುಟ್ಟಬಹುದು. ಅದಕ್ಕೋಸ್ಕರವಾಗಿನೇ ನಾವೆಲ್ಲರೂ ಕೂಡ ಶ್ರೇಷ್ಠವಾದ ಮನುಷ್ಯನ ಬರ್ಕೊಂಡಿದ್ದೀವಿ. ದೊಡ್ಡ ಮನುಷ್ಯರಿಂದ ಸತ್ಸಂಗ ಮಾಡಲಿ, ಜ್ಞಾನಗಳನ್ನು ಮಾಡಲಿ, ಒಳ್ಳೆಯದನ್ನು ಮಾಡಲಿ. ಕಾಯ ವಾಚ ಮನಸ ಶರೀರವನ್ನು ಒಳ್ಳೆಯದು ಮಾಡಬೇಕು, ವಾಣಿಯನ್ನು ಒಳ್ಳೆಯದು ಮಾಡಬೇಕು, ಮನುಷ್ಯನನ್ನು ಒಳ್ಳೆಯದು ಮಾಡಬೇಕು. ಮಾಡಿದ ಪುಣ್ಯಾತ್ಮರಿಂದ ದೇವರು ತೊಳೆದೇ ಅವನಿಗೆ ಒಳ್ಳೆಯ ಸತ್ಕಾರ ಮಾಡ್ತಾರೆ. ಹಾಗೆ ಕೂಡ ಇಂಥ ಶರೀರ ಬಂದರೆ ಈ ಶರೀರವನ್ನು ಒಳ್ಳೆಯದಕ್ಕಾಗಿ ಉಪಯೋಗ ಮಾಡಿಕೊಂಡ್ರೆ ತನ್ಮೂಲಕವಾಗಿ ಶಾಶ್ವತವಾಗಿ ಪಡೆದುಕೊಂಡ್ರೆ ಧನ್ಯರಾಗೋಣ, ಗೊತ್ತಾಗೋಣ, ಸದ್ಬುದ್ಧಿಯನ್ನು ಗೊತ್ತೇವ ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ಓಂ ಮೊದಲ ಆಗಬೇಕಲ್ಲ, ಎಲ್ಲರಿಗೂ ದರ್ಶನಕ್ಕೆ ಅವಕಾಶ ಇರ್ತದೆ. ಮೊದಲು ಸ್ತ್ರೀಯರು, ಆ ನಂತರ ಪುರುಷರು ಸಮಾಧಾನಕ್ಕೆ ದರ್ಶನ ಮಾಡಕ್ಕೆ ಮೊದಲಿಗೆ ದರ್ಶನಕ್ಕೆ ಅವಕಾಶ ಇರ್ತದೆ. ಎಲ್ಲರೂ ದಯವಾಗಿ ಇವತ್ತು ಪ್ರಸಾದ ಶ್ರೀಮಠದಲ್ಲಿ ನಿಮಿನ ಬಾಳಪ್ಪ ಕೊತ್ತಗಿ ಹಾಗೂ ಅವರ ಸಹೋದರರು ಪ್ರತೇಶ್ ಬಾಳಪ್ಪ ಕೊತ್ತಗಿ, ಅಜಯ್ ಬಾಳಪ್ಪ ಕೊತ್ತಗಿ, ರಾಜು ಬಾಳಪ್ಪ ಕೊತ್ತಗಿ, 4 ಜನ ಸಹೋದರರು ಇಲ್ಲೇ ಕೊತ್ತಗಿಯೇ ಪ್ರವಾಸಿಗಳಿದ್ದಾರೆ. ಎಲ್ಲ ಭಕ್ತಾದಿಗಳು ಎಲ್ಲ ಮಹಾತ್ಮರಿಗೆ ಇಲ್ಲೇ ಪ್ರಸಾದಿಸ್ತಾರೆ. ಆದ ಕಾರಣ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಸರಿಯಾಗಿ 4:30 ಗಂಟೆಗೆ ಭದ್ರಾ ಕಾರ್ಯಕ್ರಮ 6 ಗಂಟೆ ಕರೆಕ್ಟ್ ಭದ್ರಾ ಕಾರ್ಯಕ್ರಮ ಮುಗಿಬೇಕು. 6ರಿಂದ 6:30 ಯಾರು ಭದ್ರಾಗಿ ಬರೋದು 6ರಿಂದ 6:30 ಹಬ್ಬ ಪ್ರಕಾರ ಮಾಡ್ಕೊಂಡಿದ್ದಾರೆ. 6ರಿಂದ 6:30 ಭದ್ರಾ ಕಾರ್ಯಕ್ರಮ, 6:30ರಿಂದ 7 ಗಂಟೆಗೆ ಚರ್ಚಿಸಲಿಲ್ಲ, 7 ಗಂಟೆಗೆ ಪ್ರವಚನ ಕಾರ್ಯಕ್ರಮ ಮಹಾತ್ಮರಿಂದ ಪ್ರವಚನ ಆದ ನಂತರ ಶ್ರೀಗಳವರ ಇವತ್ತು 5 ತುಲಾಭಾರಗಳು ತುಲಾಭಾರ ಆದ ನಂತರ ಶ್ರೀಗಳವರ ಮಹಾಪೂಜೆ ಯಾರು ಬರುತ್ತಲ್ಲ, ಈ ಪ್ರಕಾರ ಕಾರ್ಯಕ್ರಮ ಇದ್ದು ಸತತವಾಗಿ ಪ್ರಸಾದ ಚಾಲು ಇರ್ತದೆ. ಯಾರು ಪ್ರಸಾದ ಸ್ವೀಕಾರ ಮಾಡಬೇಕು, ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಪ್ರಾರ್ಥನೆ. ಈಗ ಸಹೋದರಿಯರು ಮೊದಲಿಗೆ
स्वामी महाराज की जय। श्री शिवानंद स्वामी महाराज की जय। श्री शिवानंद